ವಾಕ್ಯವನ್ನು ಓದೋಣ. 1 ಪೇತ್ರ 1ನೇ ಅಧ್ಯಾಯ 17ನೇ ವಚನ ಓದಿ ಒಬ್ರು. ಪ್ರತಿಯೊಬ್ಬನ ಕೆಲಸ 1 ಪೇತ್ರ 1:17. 1 Peter chapter 1 17 words. 1 ಪೇತ್ರ 1ನೇ ಅಧ್ಯಾಯ 17ನೇ ವಚನ. ಆ 1 ಪೇತ್ರ 1:17. ಆಮೆನ್. ಹಲ್ಲೆಲೂಯಾ. ಇನ್ನೊಬ್ರು ಅದೇ ವಾಕ್ಯ ಕರೆಕ್ಟ್. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವು ಭಯಭಕ್ತಿ ಉಳ್ಳವರಾಗಿರಬೇಕೆಂದು ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ಹೇಳಿ ಇವತ್ತು ಮೆಸೇಜ್ ಏನಿರ್ಬೋದಲ್ಲ, ಭಯಭಕ್ತಿಯಿಂದ ಈ ಭೂಮಿಯಲ್ಲಿ ನಡಿಬೇಕು. ಮನೆ ಹತ್ರ, ಚರ್ಚಲ್ಲಿ, ಹೊರಗಡೆ, ಕೆಲಸದಲ್ಲಿ, ರಾತ್ರಿ ಹಗಲು, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಕಷ್ಟ ಇರುವಾಗ, ಸುಖ ಇರುವಾಗ, ಸಂತೋಷ ಇರುವಾಗ, ದುಡ್ಡಿರುವಾಗ, ಇಲ್ದಿರುವಾಗ, ಆಮೇಲೆ ಎಲ್ಲ ಒಂದು ಸ್ಥಳಕ್ಕೆ ಹೋಗಿದಾಗ ಒಂದು ಯಾರು ಇಲ್ದೇ ಇರುವಾಗ ಭಯಭಕ್ತಿಯಿಂದ ನಡ್ಕೊಬೇಕು. ಹೆಂಡತಿ ಇಲ್ದಿರುವಾಗ, ಗಂಡ ಇಲ್ದಿರುವಾಗ, ಪಾಸ್ಟರ್ ಇಲ್ದಿರುವಾಗ, ಸಭೆಯವರು ಇಲ್ದಿರುವಾಗ ಭಯಭಕ್ತಿಯಿಂದ ನಡ್ಕೊಬೇಕು. ಈ ಅಂತ್ಯ ಕಾಲದಲ್ಲಿ ಏನಾಗಿದೆ ಅಂದ್ರೆ ದೇವರ ಭಯವನ್ನೇ ತೆಗೆದು ಬಿಡ್ತಾ ಇದ್ದಾನೆ ಸೈತಾನ. ದೇವರ ಭಯವನ್ನೇ ಮನುಷ್ಯರ ಒಳಗಡೆಯಿಂದ ತೆಗೆದು ಬಿಡ್ತಾ ಇದ್ದಾನೆ. ದೇವರ ಭಯನೇ ಇಲ್ಲ, ಭಯಭಕ್ತಿನೇ ಇಲ್ಲ. ಅಲ್ಲಿ ನೋಡಿ ಕ್ಲೀನ್ ಆಗಿ ಪ್ರವಾಸ ಅನ್ನೋ ಒಂದು ಪದ ಇದೆ, ಅದು ನೋಡಿ ಚೆನ್ನಾಗಿ. ಈ ಲೋಕ ಒಂದು ಟೂರಿಸ್ಟ್ ಏರಿಯಾ ಇದ್ದಂಗೆ, ಈ ಭೂಲೋಕ ಒಂದು ಯಾತ್ರಾ ಸ್ಥಳ ಇದ್ದಂಗೆ, ಪ್ರವಾಸ ಸ್ಥಳ. ಪ್ರವಾಸ ಸ್ಥಳವು ಈ ಭೂಲೋಕವು ఒక ಪ್ರವಾಸ ಸ್ಥಳವು. ಈ ಭೂಲೋಕ ಒಂದು ಪ್ರವಾಸ ಸ್ಥಳ. ನಾವು ಈ ಲೋಕಕ್ಕೆ ನೋಡ್ಕೊಂಡು ಹೋಗೋಕೆ ಬಂದಿರು. ಅಮೇರಿಕಾಗೆ ಹೋಗ್ತೀರಿ, ಚೆನ್ನೈಗೆ ಹೋಗ್ತೀರಿ, ಕೈ ಕಟ್ಟಬೇಕು ನನಗೆ. ಹಲ್ಲೆಲೂಯಾ, ಆಮೆನ್. ಅಲ್ಲಿ ಮನೆ ಮಾಡ್ತೀರಾ, ಅಲ್ಲೊಂದು ಗಾಡಿ ಇಸ್ಕೊಡ್ತೀರಾ, ಅಲ್ಲಿ ಸೆಟ್ಲ್ ಆಗ್ತೀರಾ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀರಾ ಅಲ್ಲಿಗೆ. ಟೆಂಪರವರಿ ನಾವು ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಒಂದು 15 ದಿನಕ್ಕೆ, 1 ತಿಂಗಳಿಗೆ, ಒಂದು 2 ತಿಂಗಳಿಗೆ ಅಮೇರಿಕಾಗೆ, ಒಂದು ಎರಡು ತಿಂಗಳಿಗೆ, 2 ವಾರಕ್ಕೆ ಚೆನ್ನೈಗೆ, 2 ವಾರಕ್ಕೆ ಅಹಮದಾಬಾದ್ಗೆ, 2 ವಾರಕ್ಕೆ ನ್ಯೂಯಾರ್ಕ್ಗೆ, 2 ವಾರಕ್ಕೆ, ಕೇವಲ 2 ವಾರಕ್ಕೆ. ಟೆಂಪರವರಿಗೆ ಎಲ್ಲ ಟೆಂಪರವರಿ ತಿರ್ಗಾ ನಮ್ಮ ಊರಿಗೆ, ನಮ್ಮ ಮನೆಗೆ ವಾಪಸ್ ಬಂದ್ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲೇನೋ ಹೋಟ್ಲಲ್ಲಿ ಊಟ ತಿಂದು, ಅಲ್ಲಿ ಹೋಟ್ಲಲ್ಲಿ ನೋಡ್ಬಿಟ್ಟು ಅಲ್ಲೆಲ್ಲ ಸಾಮಾನು ಇಸ್ಕೊಳಲ್ಲ, ಅಲ್ಲೆಲ್ಲ ಸ್ಟವ್ ಇಸ್ಕೊಳಲ್ಲ, ಅಲ್ಲೆಲ್ಲ ಕಿಚನ್ ಐಟಮ್ ಇಸ್ಕೊಳಲ್ಲ. ಪ್ರೈಸ್ ದಿ ಲಾರ್ಡ್, ಆಮೆನ್. ಡೈನಿಂಗ್ ಟೇಬಲ್, ಸೋಫಾ ಏನು ಇಸ್ಕೊಲ್ಲ. ನಾವು ಒಂದು ರೂಮ್ ತಗೋತೀವಿ, ರೂಮಲ್ಲಿ ಏನು ಒಂದು ಹಾಸಿಗೆ ಇರ್ತೈತೆ, ಒಂದು ಫ್ಯಾನ್ ಇರ್ತೈತೆ, ಅವ್ರು ಕೊಟ್ಟಿದ್ದಕ್ಕೆ ಊಟ ಇಸ್ಕೊಂಡು ತಿನ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಅದೇ ತರನೇ ಈ ಭೂಮಿಯಲ್ಲಿ ನಾವು ಪ್ರವಾಸಿಗಳು, ಟೂರಿಸ್ಟ್, ಪ್ರವಾಸಿಗಳು. ಆಮೆನ್. ಈ ಭೂಮಿ ನಮಗೆ ಶಾಶ್ವತ ಇಲ್ಲ, ಈ ಭೂಮಿ ನಮಗೆ ಪರ್ಮನೆಂಟ್ ಇಲ್ಲ. ಈ ಭೂಮಿಯಲ್ಲಿ ಯಾವುದನ್ನು ನಾವು ಹೊತ್ಕೊಂಡು ಹೋಗಲ್ಲ. ಏನಿದ್ರು ಸತ್ರೆ ಹಂಗೆ ಬಿಟ್ಬಿಟ್ಟು ಹೋಗ್ಬೇಕು. ಆದ್ರಿಂದ ಈ ಭೂಮಿಯಲ್ಲಿ ದೇವರು ಹೆಂಗೆ ನಡ್ಕೊಂಡ್ರೆ ಅಂತ ನಮ್ಮನ್ನ ನ್ಯಾಯ ತೀರಿಸ್ತಾನೆ. ಯಾವ ರೀತಿ ಭೂಮಿಯಲ್ಲಿ ನಡ್ಕೊಂಡ್ರೆ ಅಂತ ನ್ಯಾಯ ತೀರಿಸ್ತಾನೆ. ಭಯಭಕ್ತಿ ಇರ್ಬೇಕು.
ಭಯ ಇದ್ರೆ ನೀನ್ ಪಾಪ ಮಾಡಲ್ಲ. ಭಕ್ತಿ ಇದ್ರೆ ನೀನ್ ಪ್ರೇಯರ್ ಮಾಡ್ತೀಯ. ಭಯ ಇದ್ರೆ ನೀನ್ ವಾಕ್ಯ ಪ್ರಕಾರ ನಡೀತೀಯ. ಭಕ್ತಿ ಇದ್ರೆ ಪ್ರತಿದಿನ ನೀನು ಜನಗಳಿಗೂ ಕೂಡ ಭಯಪಟ್ಟು ನಡೀತೀಯ, ದೇವರಿಗೂ ಭಯಪಟ್ಟು ನಡೀತೀಯ. ಭಯಭಕ್ತಿ ಇಲ್ಲ ಅಂದ್ರೆ ಖಂಡಿತ ಪಾಪ ಮಾಡ್ತೀವಿ, ತಪ್ಪು ಮಾಡ್ತೀವಿ, ಅಲ್ಲಿ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತೀವಿ. ನಿಮ್ಮ ಈ ಭೂಲೋಕದ ಯಾತ್ರೆಯಲ್ಲಿ ನಾವು ನೋಡ್ಕೊಂಡು ಹೋಗಕ್ಕೆ ಬಂದಿರೋರು. ಈ ಲೋಕ ಪರ್ಮನೆಂಟ್ ಇಲ್ಲ, ಈ ಲೋಕ ಶಾಶ್ವತ ಅಲ್ಲ. ಈ ಲೋಕನ ನಾವು ಬಿಟ್ಟೋಗ್ಬೇಕು. ಈ ಲೋಕದಲ್ಲಿ ಎಲ್ಲಿ ನಡ್ಕೊಂತೀರೋ ಒಂದು ದಿನ ನಮ್ಗೆ ನ್ಯಾಯ ತೀರ್ಪಿದೆ, ಜಡ್ಜ್ಮೆಂಟ್. ಆಮೇನ್, ಆಮೇನ್, ಆಮೇನ್. ಈ ಲೋಕದಲ್ಲಿ ನಮಗೆ ನ್ಯಾಯ ತೀರ್ಪಿದೆ. ಈ ಲೋಕದಲ್ಲಿ ನಾವು ಹೆಂಗ್ ನಡ್ಕೊಂಡ್ರಿ, ಏನ್ ಮಾತಾಡಿದ್ರಿ, ಎಲ್ಲಿಗೆ ಹೋದ್ರಿ, ಏನ್ ನೋಡಿದ್ರಿ, ಈ ಕಣ್ಣಲ್ಲಿ ಏನ್ ನೋಡಿದ್ರಿ, ಕಿವಿಯಲ್ಲಿ ಏನ್ ಕೇಳಿದ್ರಿ, ಈ ಮೈಂಡ್ ಅಲ್ಲಿ ಏನ್ ಯೋಚಿಸಿದ್ರಿ, ಈ ಹೃದಯದಲ್ಲಿ ಒಳ್ಳೇದನ್ನ ಇಟ್ಕೊಂಡಿದ್ರ, ಕೆಟ್ಟದನ್ನ ಇಟ್ಕೊಂಡಿದ್ರ, ನಮ್ಮ ಕಾಲುಗಳು ಪಾಪದ ಸ್ಥಳಕ್ಕೆ ಹೋಯ್ತಾ, ಪರಿಶುದ್ಧ ಸ್ಥಳಕ್ಕೆ ಹೋಯ್ತಾ, ನಮ್ಮ ಕೈಗಳು ಪಾಪ ಮಾಡ್ತಾ, ಒಳ್ಳೆಯದನ್ನೇ ಮುಟ್ತಾ, ಕೆಟ್ಟದನ್ನ ಮುಟ್ತಾ, ನಮ್ಮ ನಾಲಿಗೆ, ನಮ್ಮ ತುಟಿಗಳು ಆಮೇಲೆ ಏನನ್ನ ಮಾಡಿದ್ರೆ ಅಂತ ನಾವು ಭಯಪಟ್ಟು ನಡ್ಕೊಬೇಕಂತ. ಇವುಗಳಿಗೆಲ್ಲ ಲೆಕ್ಕ ಕೊಡ್ಬೇಕು. ನಿನ್ ತುಟಿಗಳಿಗೆ ಲೆಕ್ಕ ಕೊಡ್ಬೇಕು, ನಿನ್ ನಾಲಿಗೆಗೆ ಲೆಕ್ಕ ಕೊಡ್ಬೇಕು, ನಿನ್ ಕೈಗೆ ಲೆಕ್ಕ ಕೊಡ್ಬೇಕು, ನಿನ್ ಕಣ್ಣಿಗೆ ಲೆಕ್ಕ ಕೊಡ್ಬೇಕು, ನಿನ್ ಕಿವಿಗೆ ಲೆಕ್ಕ ಕೊಡ್ಬೇಕು, ನಿನ್ ಮೆದುಳಿಗೆ ಲೆಕ್ಕ ಕೊಡ್ಬೇಕು. ಹಲ್ಲೆಲೂಯಾ. ನಿನ್ ಹೃದಯಕ್ಕೆ ಲೆಕ್ಕ ಕೊಡ್ಬೇಕು, ನಿನ್ ಕಾಲುಗಳಿಗೆ ಲೆಕ್ಕ ಕೊಡ್ಬೇಕು. ಎಲ್ಲೆಲ್ಲಿ ನಡೆಸ್ಕೊಂಡು ಹೋದೆ ನಿನ್ ಕಾಲುಗಳನ್ನ ಒಂದೊಂದು ಕೊಡ್ತಾನಂತ ಹೇಳ್ಬಿಟ್ಟು ಈ ಭೂಮಿಯಲ್ಲಿ ನಾವು ಭಯಭಕ್ತಿಯಿಂದ ನಡ್ಕೊಬೇಕಂತೆ. ತುಂಬಾ ನಡಿಗಿ ದೇವರ ಹತ್ರ ನಾವು ತಗ್ಗಿಸ್ಕೊಬೇಕಂತೆ, ಮನುಷ್ಯರ ಹತ್ರ ಅಲ್ಲ, ದೇವರ ಹತ್ರ. ನಾವ್ ಯಾರಿಗೆ ಭಯ ಪಡ್ತೀವಿ? ಸೈತಾನಿಗೆ, ದೆವ್ವಗಳಿಗೆ, ಮಾಟ ಮಂತ್ರಕ್ಕೆ. ತಲೆ ಎತ್ತಿಯಲ್ಲ ಯಾರು? ನಾವು ಭಯ ಪಡೋದು ಏನಕ್ಕೆ ಹೇಳಿ? ರೋಗಗಳಿಗೆ. ಏನಕ್ಕೆ ಭಯ ಪಡ್ತೀರಿ? ರೋಗಗಳಿಗೆ ಭಯ ಪಡ್ತೀರಿ, ಮರಣಕ್ಕೆ ಭಯ ಪಡ್ತೀರಿ, ಮಾಟ ಮಂತ್ರಕ್ಕೆ ಭಯ ಪಡ್ತೀರಿ, ಜನಗಳಿಗೆ ಭಯ ಪಡ್ತೀರಿ, ರೌಡಿಗಳಿಗೆ ಭಯ ಪಡ್ತೀರಿ, ಸೈತಾನಿಗೆ ಭಯ ಪಡ್ತೀರಿ, ದೆವ್ವ ಭೂತಗಳಿಗೆ ಭಯ ಪಡ್ತೀರಿ. ಆದ್ರೆ ದೇವರಿಗೆ ಭಯ ಪಡಲ್ಲ. ನಮಗೆ ನಾವು ಲೆಕ್ಕ ಕೊಡ್ಬೇಕು. ನಮಗೆ ನಾವು ಯಾತ್ರ ಸ್ಥಳದಲ್ಲಿದ್ದೀರಿ, ನಮ್ಮ ಲೆಕ್ಕ ನಾವು ಒಪ್ಪಿಸ್ಬಿಟ್ಟು ಹೋಗ್ಬೇಕಂತ ಭಯ ಪಡಲ್ಲ. ಭಯ ಇರ್ಬೇಕು. ಈ ಲೋಕದಲ್ಲಿ ನಾವು ಭಯ ಪಡೋದು ಯಾರಿಗೆ ಅಂದ್ರೆ ಈ ಲೋಕಕ್ಕೆ, ಈ ಲೋಕದವುಗಳಿಗೆ, ಲೋಕದಲ್ಲಿರೋ ಶಕ್ತಿಗಳಿಗೆ ಭಯ ಪಡ್ತೀವಿ. ಪರಲೋಕದ ದೇವರಿಗೆ ಭಯ ಪಡ್ಬೇಕು. ನೀನ್ ದೇವರಿಗೆ ಭಯ ಪಟ್ರೆ ಭೂಲೋಕದಲ್ಲಿ ಪಾಪ ಮಾಡಲ್ಲ. ನಿನಗೆ ಈ ಲೋಕದ ಭಯ ಇದ್ರೆ ಪಾಪ ಆಗುತ್ತೆ. ಭಯನೇ ಒಂದು ಪಾಪ. ಈ ಲೋಕಕ್ಕೆ, ಮನುಷ್ಯನಿಗೆ, ಸೈತಾನಿಗೆ ನೀನು ಭಯಪಟ್ಟು ದೇವರಿಗೆ ಭಯಪಟ್ಟಿಲ್ಲ ಅಂದ್ರೆ ನೀನ್ ಪಾಪ ಮಾಡ್ತೀಯ, ಖಂಡಿತವಾಗಿ ತಪ್ಪು ಮಾಡ್ತೀಯ, ನ್ಯಾಯ ತೀರ್ಪಲ್ಲಿ ಸಿಕ್ಕಾಕೊಂತೀಯ. ಅಲ್ಲಿ ನೋಡಿ, ವಾಕ್ಯ ನೋಡಿ, ಇನ್ನೊಂದ್ಸಾರಿ ಓದಿ. ಪ್ರತಿಯೊಬ್ಬನ ಕೆಲಸಗಳಲ್ಲಿ ಕೆಲಸವನ್ನು ನೋಡಿ ಪಕ್ಷಪಾತ. ನಮ್ಮೂರು, ನಿಮ್ಮೂರು, ಕರಿಯರು, ಬಿಳಿಯರು, ಬಡವರು, ಸಾವುಕಾರರು, ಪಾಪ, ಇವ್ರು ಗುಂಡ, ಇವ್ರು ಗುಂಡ, ಅವೆಲ್ಲ ನೋಡಲ್ಲಂತೆ. ಪಕ್ಷಪಾತ ಇದ್ರೆ ದೇವರು ಹೆಂಗೆ ಭೂಲೋಕದಲ್ಲಿ ನಡ್ಕೊಂಡ್ರೋ ಅದೇ ತರನೇ ಅದಕ್ಕೆ ತಕ್ಕಾಗೆ ದೇವರು ನ್ಯಾಯ ತೀರ್ಪನ್ನ ಮಾಡ್ತಾನಂತೆ. ಒಳ್ಳೆಯವರಂದ್ರೆ ಒಳ್ಳೆಯವರು, ಕೆಟ್ಟವನಂದ್ರೆ ಕೆಟ್ಟವನು. ನಮ್ಮೆಲ್ಲ ನಮ್ಮ ಜಡ್ಜ್ಗಳು, ನಮ್ಮ ಲಾಯರ್ಗಳು, ನಮ್ಮ ಇನ್ಸ್ಪೆಕ್ಟರ್ಗಳು, ನಮ್ಮ ಪಾಸ್ಟರ್ಗಳು ಹೆಂಗಂದ್ರೆ ಹಾಗೆ ನ್ಯಾಯ ತೀರಿಸ್ಬಿಡ್ತಾರೆ. ಪರಲೋಕ ದೇವ್ರ ಹಂಗಲ್ಲ, పక్షపాతమిందిర అంతిదే ನೋಡ್ಕೊಳ್ಳಿ. ఆయన దగ్గర పక్షపాతం లేదు. అందరికీ ఒకే న్యాయం, ಒಂದೇ ನ್ಯಾಯ, ಪಕ್ಷಪಾತನೆ ಮಾಡಲ್ಲ. ನಾವು ಈ ಭೂಲೋಕದಲ್ಲಿ ನಡೆದಿರೋ ಜೀವನಕ್ಕೆ ನ್ಯಾಯ ತೀರಿಸ್ತಾನೆ ಅಂತ ಹೇಳ್ಬಿಟ್ಟು ನಾವು ದೇವರಿಗೆ ಭೂಮಿಯಲ್ಲಿ ಪ್ರವಾಸಿಗಳಾಗಿದ್ದೀವಿ. ಭಯಭಕ್ತಿಯಿಂದ ನಡ್ಕೊಳ್ಳಿ. ನಿನಗೆ ದೇವರು ಭಯ ಬಂದ್ರೆ ಒಂದು ಕೆಟ್ಟ ಮಾತಾಡೋ ಕೂಡ ಭಯ ಪಡ್ತೀವಿ. ಯಾರನ್ನ ಕೆಟ್ಟದಾಗಿ ನೋಡೋಕ್ಕೂ ಭಯ ಬರ್ತೈತೆ ನಿನಗೆ. ದೇವ್ರ ಭಯ ಇದ್ರೆ, ದೇವ್ರ ಭಯ ನಿನ್ಗೆ ಬಂದ್ಬಿಟ್ರೆ ಯಾರಿಗಾರ ಮೋಸ ಮಾಡೋಕ್ಕೂ ಇಷ್ಟ ಆಗಲ್ಲ. ಸುಳ್ಳು ಹೇಳೋ ಕೂಡ ನಿನ್ಗೆ ಭಯ ಆಗುತ್ತೆ. ಒಂದು ಸುಳ್ಳು ಹೇಳ್ಬಿಟ್ರೆ ಕೂಡ ತಿರ್ಗ ನಿನಗೆ ಮನಸ್ಸು ಸಮಾಧಾನ ಇರಲ್ಲ. ಅದು ಅವ್ರು ಹೋಗಿ ತಪ್ಪು, ನಾನು ಸುಳ್ಳು ಹೇಳಿದ್ದು ದೇವ್ರಿಗೆ ಹೇಳ್ಬಿಟ್ಟು ಮನಕಾಲ ಹಾಕಿ, ಕಣ್ಣೀರ್ ಹಾಕಿ,
ದೇವ್ರ ಹತ್ರ ಬಿಡುಗಡೆ ಕೇಳೋ ತನಕ ನಿನ್ ಸಮಾಧಾನ ಆಗಲ್ಲ. ಹಂಗೊಂದ್ ವೇಳೆ ನಾವು ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಿ ಅಂದ್ರೆ ಭಯ ಇಲ್ಲ. ಭಯ ಇಲ್ಲ ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ಕುಡಿತೀರಿ, ತಿಂತೀರಿ, ಕಚಡ ಮಾತಾಡ್ತೀರಿ, ಗಲೀಜ್ ಮಾತಾಡ್ತೀರಿ, ಗಲಾಟೆ ಮಾಡ್ತೀರಿ, ಮೋಸ ಮಾಡ್ತೀರಿ, ಸುಳ್ಳು ಹೇಳ್ತೀರಿ, ಟಿವಿ ನೋಡ್ತೀರಿ, ಸೀರಿಯಲ್ ನೋಡ್ತೀರಿ, ತಪ್ಪಲೆಕ್ಕ ಬರೀತೀರಿ, ಮೋಸ ಮಾಡ್ತೀರಿ, ವಂಚನೆ ಮಾಡ್ತೀರಿ, ಅನ್ಯಾಯ ಮಾಡ್ತೀರಿ, ಇನ್ನೊಬ್ಬರ ಮೇಲೆ ಕೇಸ್ ಹಾಕ್ತೀರಿ, ದೂಷಿಸ್ತೀರಿ, ಹಿಂಸಿಸ್ತೀರಿ, ಬಾಧಿಸ್ತೀರಿ, ಅನ್ಯಾಯನೂ ಮಾಡ್ತೀರಿ, ಅನೀತಿಯಿಂದ ನಡ್ಕೊಂತೀರಿ. ಈ ಭೂಮಿಯಲ್ಲಿ ದೇವರಲ್ಲಿ ಭಯಭಕ್ತಿಯಿಂದ ನಡ್ಕೊಳ್ಳಿ. ನಿಮ್ಮ ಪ್ರವಾಸ ಸ್ಥಾನವನ್ನ, ಪ್ರವಾಸ ಜೀವಿತವನ್ನ, ನಿಮ್ಮ ಟೂರಿಸ್ಟ್ ಜೀವಿತವನ್ನ, ಪರಲೋಕ ಪರ್ಮನೆಂಟ್, ಭೂಲೋಕ ಟೆಂಪ್ರವರಿ. ಭೂಲೋಕ ಟೆಂಪ್ರವರಿ, ಪರಲೋಕ ಪರ್ಮನೆಂಟ್. ಆ ಪರಲೋಕ ಸಂಪಾದಿಸ್ಕೊಳ್ಳೋದಕ್ಕೆ ಭೂಲೋಕಕ್ಕೆ ಬಂದಿರೋದು. ಈ ಕೈಗಳಿಗೆ, ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಆಲೋಚನೆಗೆ ನಾವು ಲೆಕ್ಕ ಕೊಡ್ಬೇಕು. ಅಲ್ಲಿ ಇವತ್ತು ದೇವ್ರು ಮಾತಾಡ್ತಾರೆ ಅಂದ್ರೆ, ನಿಮ್ಮ ಪ್ರವಾಸಿ ಕಾಲವನ್ನ ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. ನಾನು ನೋಡ್ತೀನಿ, ಬಹಳ ಸೇವಕನ್ನ ನೋಡ್ತೀನಿ, ಬಹಳ ಫಾಸ್ಟರ್ಸ್ ನೋಡ್ತೀನಿ, ಬಹಳ ಬಿಲೀವರ್ಸ್ ನೋಡ್ತೀನಿ. ಭಯನೇ ಇಲ್ಲ, ಆರಾಮಾಗೆಲ್ಲ ಮಾತಾಡ್ತಾರೆ, ಎಲ್ಲ ತಿಂತಾರೆ, ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಮಾತಾಡ್ತಾರೆ, ಎಲ್ಲ ನೋಡ್ತಾರೆ, ಟಿವಿಯಲ್ಲಿ ಎಲ್ಲ ಕೇಳ್ತಾರೆ, ಮೊಬೈಲಲ್ಲಿ. ಇದು ಕೇಳ್ಬೇಕಪ್ಪ, ಇದು ಕೇಳ್ಬಾರ್ದಪ್ಪ, ಇಲ್ಲಿ ಹೋಗ್ಬೇಕಪ್ಪ, ಇಲ್ಲಿ ಹೋಗ್ಬಾರ್ದಪ್ಪ, ಇದು ತಿನ್ಬೇಕಪ್ಪ, ಇದು ತಿನ್ಬಾರ್ದಪ್ಪ, ಇದು ಮಾತಾಡ್ಬೇಕಪ್ಪ, ಇದು ಮಾತಾಡ್ಬಾರ್ದಪ್ಪ, ಯೋಚನೆ ಮಾಡಲ್ಲ. ಆಮೇಲೆ ಹಲ್ಲೆಲೂಯಾ. ಭಯಪಡಿ, ಭಯಪಡು. ಇವತ್ತು ಭಯಪಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇನ್ಯಾವತನ ಭಯಪಟ್ರೆ, ಸತ್ ಮೇಲೆ ಭಯಪಟ್ರೆ ಬೇಸ್. ಈಗ ಭಯಪಟ್ಟು ನಿನ್ ದೇವ್ರ ಹತ್ರ ಭಯಪಟ್ಟು ಈ ಲೋಕದಿಂದ ಪರವಾಗಿಲ್ಲ, ಸೈತಾನ ಎದುರಿಸ್ಬೋದು, ಮನುಷ್ಯರು ಎದುರಿಸ್ಬೋದು, ಸಾಯಿಸಾಕ್ತೀನಿ ಅನ್ಬೋದು. ಅದೇನು ಮಾಡಕ್ಕಾಗಲ್ಲ. ನಮ್ಮ ದೇಹನ ಕೊಲ್ತಾರೆ, ನಮ್ಮ ಆತ್ಮನ ಕೊಲ್ಲಕ್ಕಾಗಲ್ಲ. ಯಾರಿಗೆ ಭಯ ಪಡ್ಬೇಕು ಗೊತ್ತಾ? ದೇವರಿಗೆ ಭಯ ಪಡ್ಬೇಕು. ಆದ್ರೆ ನಾವು ಪಡೋದು ಯಾರಿಗೆ? ಸಾಮಾನ್ಯವಾಗಿ ಪಾಸ್ಟರ್ಗೆ, ಮನುಷ್ಯರಿಗೆ, ಮನೆಯವರಿಗೆ, ಅಣ್ಣನಿಗೆ, ತಾಯಿಗೆ, ತಂದೆಗೆ, ಸೈತಾನಿಗೆ, ಮಾಟ ಮಂತ್ರಗಳಿಗೆ, ದುಷ್ಟಾತ್ಮಗಳಿಗೆ, ಕತ್ತಲೆಗೆ, ಮರಣಕ್ಕೆ, ಜೀವಕ್ಕೆ. ಜೀವ ಹೋಗ್ಬಿಡ್ತೈತೆ, ಯಾರ ಬಂದು ಕೊಲೆ ಮಾಡ್ಬಿಡ್ತಾರೆ ಅಂದ್ರೆ ನಮ್ಗೇನಾಗ್ತದೆ? ಯಾರ ಬಂದು ಕಾಸು ಕಿತ್ಕೊಂಡು ಹೋಗ್ಬಿಡ್ತಾರೆ, ಚಾಕು ಹಿಂಗೆ ಎಳ್ದ್ಬಿಟ್ಟು ಅಂದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡ್ತಾರೆ, ಏನಾಗ್ತದೆ ನಮ್ಗೆ? ಇದಕ್ಕೆ ಭಯ ಪಡ್ತೀವಿ. ದೇವ್ರಿಗೆ ಯಾಕೆ ಭಯ ಪಡಲ್ಲ? ಪಾಪಕ್ಕೆ ಯಾಕೆ ಭಯ ಪಡಲ್ಲ? ಪಾಪಕ್ಕೆ ಭಯ ಪಡಬೇಕು. ಅಯ್ಯೋ ನಾನು ಪಾಪ ಮಾಡ್ತಾ ಇದ್ದೀನಿ, ಅಯ್ಯೋ ನಾನು ದೇವ್ರಿಗೆ ವಿರುದ್ಧವಾಗಿ ನಡೀತಾ ಇದ್ದೀನಿ, ಅಯ್ಯೋ ನಾನು ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀನಿ, ಅಯ್ಯೋ ನಾನು ಉಪದೇಶಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀನಿ. ಅದು ಪಾಸ್ಟರ್ ಅಲ್ಲ ಹೇಳೋದು, ಅದು ದೇವರು ಹೇಳೋದು. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಭಯಭಕ್ತಿಯಿಂದ ನಡ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಅದು ಬಿಟ್ಬಿಟ್ಟು ನಾವು ಮನುಷ್ಯರಿಗೆ ಭಯಪಟ್ರೆ ಖಂಡಿತ ಒಂದು ದಿನ ನಾವು ವೇಸ್ಟ್, ಸುಮ್ಮನೆ ವ್ಯರ್ಥ ಆಗ್ಬಿಟ್ಟು. ಈ ಭೂಲೋಕದಲ್ಲಿ ದೇವರಿಗೆ ಭಯಪಡು, ಸೈತಾನಗಲ್ಲ, ಪಾಪಗಳಿಗೆ ಭಯಪಡು. ಆಮೆನ್. ನರಕಕ್ಕೆ ಭಯಪಡು. ಆಮೆನ್. ನರಕಕ್ಕೆ ಭಯಪಡು, ಮರಣಕ್ಕೆ ಭಯಪಡು, ಎರಡನೇ ಮರಣಕ್ಕೆ ಭಯಪಡು. ಹಲ್ಲೆಲೂಯಾ. ಈ ದೇಹಕ್ಕೆ ಬರೋ ಮರಣ ಬಿಡಿ, ಅದು ಬೇರೆ. ಆಮೆನ್. ಆಮೆನ್. ಲೂಕ 12:4. ಲೂಕ್ ಚಾಪ್ಟರ್ 12:4-5. లూక గ్రంథము 12వ అధ్యాయము 4-5. ನಿಮ್ಮ ಆತ್ಮದ ಮೇಲೆ ಅಧಿಕಾರ ಯಾರಿಗೆ? ಸೈತಾನ್ಗ, ದೇವರಿಗ?
ದೇವರಿಗೆ, ಆತನಿಗೆ ಎದುರು. ಮ್ಯಾನ್ ಸೈತಾನ ಹತ್ರ ಒಂದು ಯಾವತ್ತು ತಿಳ್ಕೊಂಡ್ಬಿಡಿ, ನಿನ್ ದೇಹದ ಮೇಲೆ ಅಧಿಕಾರ ಇರ್ತದೆ, ನಿನ್ನ ಆತ್ಮದ ಮೇಲೆ ಅವನಿಗೆ ಅಧಿಕಾರ ಇಲ್ಲ. ಆತ್ಮ ಯಾರಿಗೆ ಅಧಿಕಾರ ಅಂದ್ರೆ ಆತ್ಮದ ಮೇಲೆ ನಿನ್ನ ಆತ್ಮನ ಸೃಷ್ಟಿಸಿದ ದೇವರಿಗೆ ಅಧಿಕಾರ. ನಿಮ್ ದೇಹದ ಮೇಲೆ ಅಧಿಕಾರ ಇರ್ತದೆ. ನಿನ್ ದೇಹನ ಏನ ಬೇಕಾದ್ರೂ ಮಾಡ್ತಾನೆ, ನಿನ್ನ ಆತ್ಮನ ಸೈತಾನ ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಕ್ಲೀನಾಗಿ ಕೇಳಿ, ವಾಕ್ಯ ನಿಮ್ಗೆ ಅರ್ಥ ಆಗಲ್ಲ. ಕ್ಲೀನಾಗಿ ಪರಿಶುದ್ಧಾತ್ಮ ಹೇಳ್ತಾ ಇದ್ದಾನೆ, ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ, ದೇಹವನ್ನು ಕೊಂದು ಆತ್ಮವನ್ನು ಅದಕ್ಕಿಂತ ಹೆಚ್ಚಾದದ್ದೇನು ಮಾಡಲಾರದವರಿಗೆ ಹೆದರಬೇಡಿರಿ. ಇಲ್ಲಿ ಸೈತಾನ ಇದ್ದಾನೆ, ಮನುಷ್ಯರಿದ್ದಾರೆ, ಲೋಕ ಇದ್ದಾರೆ, ರೌಡಿ ಇದ್ದಾರೆ, ಮಂತ್ರವಾದಿ ಇದ್ದಾರೆ. ಇವ್ರಿಗೆ ಹೆದರಬೇಡಿ ನೀವು. ಸೈತಾನ್ಗಾಗ್ಲಿ, ಮಂತ್ರವಾದಿಗಾಗ್ಲಿ, ಮನುಷ್ಯರಿಗಾಗ್ಲಿ, ಲೋಕಕ್ಕಾಗ್ಲಿ, ಮರಣಕ್ಕಾಗ್ಲಿ ಹೆದರಬೇಡಿ. ಯಾರಿಗೆ ಅಂದ್ರೆ ನಿನ್ನ ಆತ್ಮದ ಮೇಲೆ ಅಧಿಕಾರ ಇರೋ, ನಿನ್ನ ಆತ್ಮವನ್ನ ನರಕದಿಂದ ಮರಣದಿಂದ ತಪ್ಪಿಸೋ ಅಧಿಕಾರ ಇರೋ ಯೇಸು ಕ್ರಿಸ್ತನಿಗೆ ಭಯಪಡು. ದೇವರಿಗೆ ಭಯಪಟ್ಟು ಒಳ್ಳೆಯದನ್ನ ಮಾಡು. ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನ ತೊರೆದು ಬಿಡು. ದೇವರಿಗೆ ಭಯಪಟ್ಟು ಒಳ್ಳೆಯದನ್ನೇ ಮಾಡು. ಒಳ್ಳೆ ಮಾತುಗಳಾಡು, ಒಳ್ಳೆಯದನ್ನ ನೋಡು ಕಣ್ಣಲ್ಲಿ, ಒಳ್ಳೆಯದನ್ನ ಮುಟ್ಟು ಕೈಯಲ್ಲಿ, ಒಳ್ಳೆಯದನ್ನ ಕೇಳು ಕಿವಿಯಲ್ಲಿ. ದೇವರ ಭಯ ಇಲ್ಲಂದ್ರೆ ನಾವು ಕೆಟ್ಟದ್ದನ್ನ ಮಾಡ್ತೀವಿ. ದೇವರ ಭಯ ಇಲ್ಲ ಅಂದ್ರೆ ನಾವು ಒಳ್ಳೆಯದನ್ನ ಮಾಡಲ್ಲ. ಎರಡೂ ಇರ್ತದೆ, ಎರಡೂ ಹೇಳ್ತಾ ಇದ್ದೀನಿ, ಎರಡೂ. ದೇವರ ಭಯ ಇದ್ರೆ ನಾವು ಕೆಟ್ಟದ್ದನ್ನ ಮಾಡಲ್ಲ. ದೇವರ ಭಯ ಇಲ್ಲ ಅಂದ್ರೆ ನಾವು ಕೆಟ್ಟದ್ದನ್ನ ಮಾಡ್ತೀವಿ. ದೇವರ ಭಯ ಇದ್ರೆ ನಾವು ಒಳ್ಳೆಯದನ್ನ ಮಾಡ್ತೀವಿ. ದೇವರ ಭಯ ಇದ್ರೆ ನಾವು ಕೆಟ್ಟದ್ದನ್ನ ಮಾಡಲ್ಲ. ಮಾತು ಕೇಳಿ ದಯವಿಟ್ಟು. ಈ ಅಂತ್ಯ ದಿನಗಳಲ್ಲಿ ತುಂಬಾ 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 ವಿಶ್ವಾಸಿಗಳಲ್ಲಿ, ಅನ್ಯ ಜನಗಳು ಬಿಡಿ, ಅವ್ರ ಪಾಪಿಗಳು, ಅವ್ರ ಪಾಪದಲ್ಲಿದ್ದಾರೆ, ಸೈತಾನ ಹತ್ರ ಇದ್ದಾರೆ, ಸೈತಾನ ಅಂಡರಲ್ಲಿ ಇದ್ದಾರೆ. ನಾವು ದೇವರ ಕೈಯಲ್ಲಿ ಇರೋರು, ನಾವು ದೇವರ ಕೈಯಲ್ಲಿ ಇರೋರು. ನಾವು ನೀತಿ ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಪಾಪ ಯಾವುದು, ಪರಿಶುದ್ಧ ಯಾವುದು, ಕತ್ತಲೆ ಯಾವುದು, ಬೆಳಕು ಯಾವುದು, ನಿಜ ದೇವರು ಯಾರು, ಸುಳ್ಳು ದೇವರು ಯಾರು, ಬೆಳಕು ಯಾವುದು, ಕತ್ತಲೆ ಯಾವುದು, ಸೈತಾನ ಯಾವುದು, ಯೇಸು ಸ್ವಾಮಿ ಯಾರು, ಒಳ್ಳೆ ಮಾತು ಯಾವುದು, ಕೆಟ್ಟ ಮಾತು ಯಾವುದು, ಒಳ್ಳೆ ಮನುಷ್ಯರು ಯಾರು, ಕೆಟ್ಟ ಮನುಷ್ಯರು ಯಾರು, ಪರಿಶುದ್ಧ ಆತ್ಮ ಯಾವುದು, ಅಶುದ್ಧ ಆತ್ಮ ಯಾವುದು, ನಾವು ತಿಳಿದಿರೋರು. ನಾವೇ ಕೆಟ್ಟದ್ದು ಮಾಡಿದ್ರೆ, ನಾವೇ ಕೆಟ್ಟದ್ದನ್ನು ತಿಂದ್ರೆ, ನಾವೇ ಕೆಟ್ಟದ್ದನ್ನ ಆಡಿದ್ರೆ, ನಾವೇ ಕೆಟ್ಟದ್ದನ್ನ ನಡೆಸಿದ್ರೆ ಕೈ ಕಟ್ಟಬೇಕು. ದಯವಿಟ್ಟು ಅವೆಲ್ಲ ಇಡಬಾರ್ದು. ಆಮೆನ್. ಹಲ್ಲೆಲೂಯಾ. ಆಮೆನ್. ಮತ್ತೆ ಯಾರ ಮೇಲೆ ದೇವರ ನಂಬಿಕೆ ಇಡೋದು? ಈ ಭೂಮಿಯಲ್ಲಿ ಭಯಭಕ್ತಿಯಿಂದ ನಡ್ಕೋ. ಸ್ವಾಮಿ ಬರೋದು ಹತ್ರ ಆಗಿದೆ. ಯಾವಾಗ ಬೇಕಾದ್ರೂ ಬರ್ಬೋದು. ಇವತ್ತು ರಾತ್ರಿ ಬರ್ಬೋದು, ನಾಳೆ ಮಧ್ಯಾಹ್ನ ಬರ್ಬೋದು, ನಾಳೆ ಸಾಯಂಕಾಲ ಬರ್ಬೋದು, ನಾಡಿದ್ದು ಬರ್ಬೋದು, ನೆಕ್ಸ್ಟ್ ವೀಕ್ ಬರ್ಬೋದು, ನೆಕ್ಸ್ಟ್ ಮಂತ್ ಬರ್ಬೋದು, ಬರೋ ವಾರ ಬರ್ಬೋದು, ಬರೋ ತಿಂಗಳು ಬರ್ಬೋದು, ಬರೋ ವರ್ಷ ಬರ್ಬೋದು, ನೆಕ್ಸ್ಟ್ ಇಯರ್ ಬರ್ಬೋದು. ರೆಡಿಯಾಗಿರ್ಬೇಕು. ಭಯ ಬರ್ಲಿ. ನಿಮ್ಗೆ ಭಯ ಬಂದ್ರೆ ಎಲ್ಲ ಅಡಿಕೆನೂ ತಿನ್ನಲ್ಲ, ಪಾನ್ ಪರಕ್ಕೂ ತಿನ್ನಲ್ಲ, ಅನ್ಸು ತಿನ್ನಲ್ಲ, ಡ್ರಿಂಕ್ಸು ಕುಡಿಯಲ್ಲ, ಸಿಗರೇಟು ಕುಡಿಯಲ್ಲ, ಬಾರ್ಗೂ ಹೋಗಲ್ಲ, ಥಿಯೇಟ್ರಿಗೂ ಹೋಗಲ್ಲ, ಆಮೇಲೆ ವ್ಯಭಚಾರಕ್ಕೂ ಹೋಗಲ್ಲ, ಅಶುದ್ಧನೂ ಮಾತಾಡಲ್ಲ, ಅಶುದ್ಧನ ಕೇಳಲ್ಲ, ಅಶುದ್ಧವಾದ ಮ್ಯೂಸಿಕ್ಸ್ ನ ಕೇಳಲ್ಲ, ಅಶುದ್ಧವಾದ ಸೀನ್ಗಳನ್ನ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ನೋಡಲ್ಲ. ಭಯ ಇದ್ರೆ, ದೇವರ ಭಯ ಇಲ್ಲಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಪೌಲನ ಕಾಲದಲ್ಲಿ ಕೊರಿಯಂತ ಸಭೆಯಲ್ಲಿ, ಕೊರಿಯಂತ ಚರ್ಚಲ್ಲಿ ಮಗ ತಾಯಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು. ಏನಿದು ಅಕ್ರಮ ಸಂಬಂಧ? ಯಾರವರು? ಅಪ್ಪನ ಹೆಂಡತಿ, ಅಪ್ಪನ ಹೆಂಡತಿ ಸ್ವಂತ ತಾಯಿಯನ್ನ ಸಂಬಂಧ ಇಟ್ಕೊಂಡಿದ್ರು. ಬೈಬಲ್ ಎಲ್ಲ ಐತೆ, ಕೊರಿಯಂತ ಪತ್ರಿಕೆಯಲ್ಲಿ ಕೊಟ್ಟಲ್ಲ 2 ತಿಂಗಳಿಂದ ನಿಮ್ಗೆ ಆ ವಾಕ್ಯನ. ಪೌಲನ ಕಾಲದಲ್ಲಿ, ಪೌಲಿದ್ದ ಸಮಯದಲ್ಲಿ ಭೂಲೋಕದಲ್ಲಿ ಆ ಕೊರಿಯಂತ ಸಭೆಯಲ್ಲಿ ಇಬ್ರು ಚರ್ಚೆಗೆ ಬರ್ತಾ ಇದ್ದಾರೆ. ಒಂದೇ ಚರ್ಚೆಯಲ್ಲಿ ವಾಕ್ಯ ಕೇಳ್ತಾರೆ. ಮೇನ್ ಪಾರ್ಟಿ ಅವರು ತಾಯಿನ ಮಗ ಇಟ್ಕೊಂಡಿದ್ದಾರೆ. ಭಯ ಎಲ್ಲಿ ದೇವ್ರದು?
ಭಯ ಎಲ್ಲಿ ದೇವ್ರದ್ದು? ಅದು ಪೌಲನ ವಾಕ್ಯ ಕೇಳ್ತಾ ಇದ್ರು ಅವರು. ಪೌಲನ ಕಾಲದಲ್ಲಿ ಇದ್ದಿದ್ದ ಜನ, ಇವಾಗಲ್ಲ. ಪೌಲನ ಕಾಲದಲ್ಲಿ ಭಯ ಇದ್ದಿದ್ರೆ ಅವ್ರು ಮಾಡ್ತಾ ಇದ್ರಾ? ದೇವನು ಈ ಲೋಕನ ನೋಡಿ ದೇವರನ್ನ ಬಿಟ್ಟು ಹೊರಟೋದ್ನಂತೆ. ಹಲ್ಲೆಲೂಯಾ. ದೇವನು ಪೌಲನ ಜೊತೆ ಸೇವೆ ಮಾಡ್ತಾ ಇದ್ದ ದೇಮ ಲೋಕದ ಆಸೆಯನ್ನ ನೋಡಿ, ಲೋಕದ ಸುಖ ಭೋಗಗಳನ್ನು ನೋಡಿ ಈ ದೇವರನ್ನ ಬಿಟ್ಟು, ಸೇವೆನ ಬಿಟ್ಟು, ಕರ್ತನ ಭೋಜನನ ಬಿಟ್ಟು, ಸಭೆದಿನ ಬಿಟ್ಟು ಹೊರಟವು. ದೇವರ ಭಯ ಇದ್ದಿದ್ರೆ ಕಾಯಿನನ್ನು ತನ್ನ ತಮ್ಮನಾದ ಹೇಬೇಲನ್ನ ಕೊಲ್ತಾ ಇರಲಿಲ್ಲ. ಅವಾಗ ಭೂಮಿ ಮೇಲೆ ಇದ್ದಿದ್ದು 4 ಮನುಷ್ಯರು. ಒಂದು ಆದಾಮ, 2 ಹವ್ವ, 3ನೇದು ಕಾಯಿನ್, 4ನೇದು ಹೇಬೇಲ. ತನ್ನ ತಮ್ಮನನ್ನ ಕೊಂದು ಬಿಟ್ಟ. ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ. ನಾನಾ ಕಾಯೋದು, ನಾನಾ ಮುಗಿಸಿರೋದು. ಭಯ ಇಲ್ಲ. ದೇವರ ಸನ್ನಿಧಿಯನ್ನ ಕಳ್ಕೊಂಡ ಅಂತ ವಾಕ್ಯ ಹೇಳ್ತದೆ. ಆದಿಕಾಂಡ 4ನೇ ಅಧ್ಯಾಯ ಏನ್ ಮಾಡ್ಕೊಂಡ? ಕಾಯಿನನು ಪರಲೋಕನ ಕಳ್ಕೊಂಡಂತೆ, ದೇವರ ಸಾನ್ನಿಧ್ಯನ ಕಳ್ಕೊಂಡಂತೆ, ದೇವರ ಕೃಪೆಯನ್ನ ಕಳ್ಕೊಂಡಂತೆ. ದೇವನು ಲೋಕದ ಆಸೆಯನ್ನ ನೋಡಿ ಸೇವೆಯನ್ನ, ಪೌಲನ ಸಹವಾಸವನ್ನ, ಯೇಸು ಕ್ರಿಸ್ತನ ಪ್ರೀತಿ ಬಾಂಧವ್ಯವನ್ನ ಬಿಟ್ಟು ತೊಲಗಿ ಹೋದಂತೆ ದೇವನು. ಭಯ ಭಕ್ತಿ ಇದ್ರೆ ನಾವು ಹಂಗ್ ಮಾಡಲ್ಲ. ಭಯ ಭಕ್ತಿ ಇದ್ರೆ ಕೆಟ್ಟ ಮಾತು ಆಡಲ್ಲ. ಭಯ ಭಕ್ತಿ ಇದ್ರೆ ನಾವು ಕೆಟ್ಟದ್ದು ಹೋಗಲ್ಲ. ಥಿಯೇಟರ್ಗಳಿಗೆ ಹೋಗ್ತಾರೆ, ಡ್ರೀಮ್ಸ್ ನೋಡ್ತಾರೆ, ಗೇಮ್ಸ್ ಆಡ್ತಾರೆ, ಚಕ್ಕಬಾರ ಆಡ್ತಾರೆ, ಕ್ಯಾರಂ ಬೋರ್ಡ್ ಆಡ್ತಾರೆ, ಗೇಮ್ಸ್ ಆಡ್ತಾರೆ, ವಿಡಿಯೋ ಗೇಮ್ ಆಡ್ತಾರೆ. ಭಯ ಇದ್ರೆ ಆಡಲ್ಲ. ಭಯ ಇದ್ರೆ ಟಿವಿಯಲ್ಲಿ ಆಡಲ್ಲ, ಕಂಪ್ಯೂಟರ್ ಅಲ್ಲಿ ಆಡಲ್ಲ, ಸಿಸ್ಟಮ್ ಅಲ್ಲಿ ಆಡಲ್ಲ, ಮೊಬೈಲ್ ಅಲ್ಲಿ ಆಡಲ್ಲ, ಯೂಟ್ಯೂಬ್ ಅಲ್ಲಿ ಆಡಲ್ಲ. ನೆಟ್ಟಲ್ಲಿ, ಯೂಟ್ಯೂಬ್ ಅಂತ ನೆಟ್ಟಲ್ಲಿ. ಆಮೆನ್, ಆಮೆನ್. ದೇವರ ಭಯ ಇಲ್ಲ ಅಂದ್ರೆ ಖಂಡಿತ ನೀನು ಮಾಡ್ತೀಯ, ನಾನು ಮಾಡ್ತೀನಿ, ಹೊರಗಡೆ ಇರೋ ಸಹೋದರ ಮಾಡ್ತಾನೆ, ಹೊರಗಡೆ ಇರೋ ಬೋಧಕಿ ಕೂಡ ಮಾಡ್ತಾರೆ. ಭಯ ಬೇಕು. ಜಗಳ ಮಾಡ್ತಾರೆ ಕ್ರಿಶ್ಚಿಯನ್ಸ್. ಭಯ ಇರೋರು ಯಾರು ಮಾಡಲ್ಲ ಜಗಳ. ದೇವ್ರ ಭಯ ಇಲ್ಲ ಅಂದ್ರೆ ಜಗಳ ಮಾಡ್ತಾರೆ. ಗಂಡ ಹತ್ರ ಮಾಡ್ತಾರೆ, ಹೆಂಡತಿ ಹತ್ರ ಮಾಡ್ತಾರೆ, ಮಕ್ಕಳ ಹತ್ರ ಮಾಡ್ತಾರೆ, ಹೊರಗಡೆ ಜನ ಹತ್ರ ಮಾಡ್ತಾರೆ, ಓನರ್ ಹತ್ರ ಮಾಡ್ತಾರೆ, ಮನೆ ಓನರ್ ಹತ್ರ ಮಾಡ್ತಾರೆ, ಫ್ಯಾಕ್ಟ್ರಿ ಓನರ್ ಹತ್ರ ಕೂಡ ಮಾಡ್ತಾರೆ. ಹಾಡಬಾರ್ದು. ಕ್ರೈಸ್ತ ಮಕ್ಕಳು ಭಯಭಕ್ತಿಯಿಂದ ಪ್ರವಾಸ ಜೀವನನ ಕಳಿಬೇಕು. ಭೂಮಿಯಲ್ಲಿ ನಾವು ಎಷ್ಟು ಭಯಭಕ್ತಿಯಿಂದ ನಡ್ಕೋಬೇಕಂದ್ರೆ ನಾವು ಒಂದು ದಿನ ಲೆಕ್ಕ ಕೊಡ್ಬೇಕಪ್ಪ. ದೇವ್ರು ನಮ್ಮನ್ನ ಒಂದು ದಿನ ಲೆಕ್ಕ ಕೇಳ್ತಾನೆ. ದೇವ್ರು ನಮ್ಮನ್ನ ಒಂದು ದಿನ ಹೆಂಗ್ ನಡ್ಕೊಂಡೆ? 70 ವರ್ಷ ಅಲ್ಲಿದ್ದೆ, 80 ವರ್ಷ ಅಲ್ಲಿದ್ದೆ, 35 ವರ್ಷ ಅಲ್ಲಿದ್ದೆ, 40 ವರ್ಷ ಅಲ್ಲಿದ್ದೆ, 50 ವರ್ಷ ಅಲ್ಲಿದ್ದೆ, 46 ವರ್ಷ ಅಲ್ಲಿದ್ದೆ, 73 ವರ್ಷ ಅಲ್ಲಿದ್ದೆ, 44 ವರ್ಷ ಅಲ್ಲಿದ್ದೆ, 2 ವರ್ಷ 80 ವರ್ಷ 8 ತಿಂಗಳು 3 ದಿನ ಅಲ್ಲಿದ್ದೆ. ಹೆಂಗ್ ನಡ್ಕೊಂಡೆ? 50 ವರ್ಷ 4 ತಿಂಗಳು 3 ದಿನ ಇದೆ. ಹೆಂಗ್ ನಡ್ಕೊಂಡೆ ನೀನಲ್ಲಿ? 30 ವರ್ಷ ಚಚ್ಬೋದಲ್ಲ. ಏನ್ ಕೇಳ್ದೆ ನೀನು? ಹುಟ್ಟದಾಗಿಂದ ನೀನು ಕ್ರಿಸ್ತು ಅಲ್ಲ, ಏನ್ ಕೇಳ್ದೆ ನೀನು ಅಂತ ಕೇಳ್ತಾನೆ ಪ್ರಶ್ನೆ ನಮ್ಮನ್ನ ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಟಿವಿ ನೋಡಬಾರ್ದಂತ ಗೊತ್ತಿಲ್ವಾ? ಮೊಬೈಲ್ ಅಲ್ಲಿ ಕೆಟ್ಟದ್ದು ನೋಡಬಾರ್ದಂತ ಗೊತ್ತಿಲ್ವಾ? ಸಿಸ್ಟಮ್ ಅಲ್ಲಿ ಕೆಟ್ಟದ್ದು ನೋಡಬಾರ್ದಂತ ಗೊತ್ತಿಲ್ವಾ? ಅನ್ಯ ಜನಗಳು ಸಹವಾಸ ಮಾಡಬಾರ್ದಂತ ನಿನಗೆ ಹೇಳ್ತಿರಲ್ಲ ಪಾಸ್ಟರು. ಗೊತ್ತಿದ್ದು ಯಾಕೆ ಮಾಡಿದೆ? ಭಯ ಭಕ್ತಿಯಿಂದ ನಡು. ತಿರ್ಗಾ ವಾಕ್ಯನ ಓದಿ, ಬೇಕಾದ್ರೆ ಓದಿ, ತಿರ್ಗಾ 3ನೇ ಸಾರಿ ಓದಿಸ್ತಾಗಿ ಓದಿ. ಅದೇ ವಾಕ್ಯನ ಓದಮ್ಮ. ಯಾರನ್ನ ಓದಿ? ನೋಡಿ, ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆಯೆಂದು ಕರೆಯುವವರನ್ನಾಗಲಿ. ಪೇತ್ರ 1:17, 1 Peter 1:17, 1 ಪೇತ್ರ 1:17. ಪಕ್ಷಪಾತವಿಲ್ಲದೆ ನ್ಯಾಯ ತೀರಿಸುವ ಆತನಿಗೆ ನೀವು ತಂದೆಯೆಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿ ಉಳ್ಳವರಾಗಿ ಪಡೆಯಿರಿ. ಸ್ಟೂರ್ಗೆ ಹೋಗೋ ಇರೋ ಒಗ್ಗಟ್ಟು ಚರ್ಚಿಗೆ ಬರೋ ಇರೋದ್ರಲ್ಲಿ ಒಗ್ಗಟ್ಟಿರಲ್ಲ. ಏನ್ ಖುಷಿನೋ, ಏನ್ ಸಂತೋಷನೋ ಮದುವೆಗೆ ಹೋಗೋದಿಕ್ಕೆ. ಆಲಯ ವಿಷಯಕ್ಕೆ ಬಂದ್ರೆ ಭಯನೇ ಇಲ್ಲ. ಆಲಯದಲ್ಲಿ ಹೆಂಗ್ ನಡ್ಕೊಬೇಕು, ಆಲಯದಲ್ಲಿ ಹೆಂಗಿರ್ಬೇಕು, ಆಲಯದಲ್ಲಿ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಹೆಂಗ್ ಕೇಳ್ಬೇಕು, ವಾಕ್ಯ ಕೈ ತಟ್ಟಬೇಕು, ಭಯನೇ ಇರಲ್ಲ ಆಲಯದಲ್ಲಿ.
ಚರ್ಚಲ್ಲಿ ಬಂದ್ರೆ ಸೈಲೆಂಟ್ ಆಗಿರ್ತಾರೆ, ಮನೆಗೆ ಹೋದ್ರೆ ಗಜ 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 ಅಂತ ಮಾತಾಡ್ತಾ ಇರ್ತಾರೆ, ಕೋಪ ಮಾಡ್ಕೊಂತಾರೆ, ಕೆಲಸದಲ್ಲಿ ಗಜ 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 ಅಂತ ಮಾತಾಡ್ತಾ ಇರ್ತಾರೆ, ರೇಗ್ತಾರೆ ಫ್ರೆಂಡ್ಸ್ ಮೇಲೆ, ಮನೆಯವ್ರ ಮೇಲೆ, ತಮ್ಮನ ಮೇಲೆ, ಅಕ್ಕನ ಮೇಲೆ, ಅಣ್ಣನ ಮೇಲೆ, ತಂದೆ ಮೇಲೆ, ತಾಯಿ ಮೇಲೆ. ಚರ್ಚಿಗೆ ಬಂದ್ರೆ ಸೈಲೆಂಟ್ ಆಗಿರ್ತಾರೆ. ಯಾಕೆ ಹೇಳಲಿ? ಪಾಸ್ಟರ್ ಇರ್ತಾನೆ, ಪಾಸ್ಟರ್ಗೆ ನಮ್ಮ ವೀಕ್ನೆಸ್ ಗೊತ್ತಾಗಬಾರ್ದು. ದೇವ್ರ ಭಯ, ದೇವ್ರು ನೋಡ್ತಾನಪ್ಪ. ದೇವ್ರು ಒಂದೊಂದು ನೋಡ್ತಾನೆ. ಪಾಸ್ಟ್ಗಿಂತ ಸೂಕ್ಷ್ಮ, ಸೈತಾನಗಿಂತ ಸೂಕ್ಷ್ಮ ಅಂತ ಗೊತ್ತಿಲ್ವಾ? ಸೈತಾನಗಿಂತ ಸೂಕ್ಷ್ಮ, ಸೈತಾನನಿಗಿಂತ ಬುದ್ಧಿವಂತನು. ಕೆಲವು ನಿದ್ರೆ ಮಾಡ್ತಾ ಇರ್ತಾರೆ ಚರ್ಚೆಯಲ್ಲಿ, ದೀಕ್ಷಾಸ್ಥಾನ ತಗೊಂಡು ಕರ್ತನ ಭೋಜನ ತಿನ್ನೋರಾಗಿ. ಭಯ ಇಲ್ಲ, ಬೇರೆ ಏನಿಲ್ಲ, ಭಯ ಇಲ್ಲ, ದೇವ್ರ ಭಯ ಇಲ್ಲ. ದೇವ್ರ ಭಯ ಇದ್ರೆ ನಿದ್ರೆ ಬರಲ್ಲ. ದೇವ್ರ ಭಯ ಇದ್ರೆ ಪ್ರತಿ ಭಾನುವಾರ ಕೆಲಸಕ್ಕೆ ಹೋಗ್ತೀರ, ಬಂದು ಕುತ್ಕೊಂಡು ಕೈ ತಟ್ಟಿ ಹಾಡಾಡಿ ಆರಾಧಿಸಿ ಕಾಣಿಕೆ ಕೊಟ್ಟು ವಾಕ್ಯನ ಕೇಳಿಕೊಂಡು ಆ ವಾಕ್ಯದಲ್ಲಿರೋ ಆಶೀರ್ವಾದ ತಕೊಂಡು ನೆಕ್ಸ್ಟ್ ಸಾಟರ್ಡೆ ರೆಡಿಯಾಗಿ ಶನಿವಾರನೇ ಯೂನಿಫಾರ್ಮ್ ಬಟ್ಟೆನೆ ಎತ್ತಿಟ್ಕೊಂಡು ಕಾಣಿಕೆನೆ ಎತ್ತಿಟ್ಕೊಂಡು ಬೈಬಲ್ ಎತ್ತಿಟ್ಕೊಂಡು ಭಾನುವಾರ ಬೆಳಗ್ಗೆ ಎದ್ದು ರೆಡಿಯಾಗಿ ಯಾವನು ಕಮಿಟ್ ಮಾಡಿದಿರ ಡೈರೆಕ್ಟ್ ಆಗಿ ಗಾಡಿ ಎತ್ಕೊಂಡು ಚರ್ಚ್ ಹತ್ರ ಇಳಿತಾರೆ. ಭಯ ಇಲ್ಲಂದ್ರೆ ಯಾವುದು ಮಾಡಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಆಮೆನ್. ಭಯ ಇಲ್ಲಿ, ಭಯ ಇಲ್ಲಂದ್ರೆ ನೀನು ಅಷ್ಟೇ, ನಾನು ಅಷ್ಟೇ, ಎಲ್ಲರೂ ಅಷ್ಟೇ. ದೇವ್ರಿಗೆ ಭಯ ಪಡು. ಪಾಪಕ್ಕೆ ಎದುರ್ತೀಯಾ? ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀನಪ್ಪ, ಪಾಪ ಮಾಡಿದ್ರೆ ಶಿಕ್ಷೆ ಇದೆಯಪ್ಪ, ಪಾಪ ಮಾಡಿದ್ರೆ ದೇವ್ರು ಬೇಸರ ಮಾಡ್ಕೊಂತಾನಪ್ಪ, ಪಾಪ ಮಾಡಿದ್ರೆ ಅನ್ಯ ಜನಗಳು ದೇವರಲ್ಲಿ ಬರಲ್ಲಪ್ಪ, ನಾನು ಅನ್ಯಾಯವಾಗಿ ಭೂಮಿಯಲ್ಲಿ ನಡ್ಕೊಂಡ್ರೆ ಅನ್ಯ ಜನಗಳು ದೇವ್ರ ಚರ್ಚಿಗೆ ಬರಲ್ಲಪ್ಪ. ನಮ್ಮ ಚರ್ಚಿಗೆ ಯೋಚಿಸ್ಬೇಕು, ನಾವು ನೆನೆಸ್ಬೇಕು. ನಾವು ಭಯ ಇಲ್ಲ. ಏನಂದ್ರೆ ಅದು ಮಾತಾಡ್ತೀವಿ. ತಮಾಷೆ ಲೆಕ್ಕನೇ ಇಲ್ಲ. ತಮಾಷೆ, ಡಬಲ್ ಮೀನಿಂಗು, ಡಬಲ್ ಗೇಮು, ಸುಳ್ಳೇರೋದು. ಭಯ ಇಲ್ಲ. ಭಯ ಇದ್ರೆ ಅದರ ಮಾಡಲ್ಲ. ಭಯ ಇದ್ರೆ ಅತಿ ಜೋಕ್ಸು ಕೆಟ್ಟದ್ದು. ತಮಾಷೆ ಓಕೆ, ಅತಿ ತಮಾಷೆ, ಪಾಯಿಂಟ್ಗೂ ತಮಾಷೆ. ಸುಮ್ಮನೆ ಹಂಗೆ ಮಾತಾಡ್ದೆ, ಸುಮ್ಮನೆ ಹಂಗಂದೆ, ಸುಮ್ಮನೆ ಹಂಗಂದೆ ಅಂದಿದ್ದು ಅಷ್ಟೇ ತಾನೇ. ಇವಾಗ ಏನಾಯ್ತು? ಸುಮ್ಮನೆ ಅಂದಿದ್ದಕ್ಕೆ ಏನು ಈ ತರ ರೇಗ್ತೀರಾ? ಎಲ್ಲ ಲೆಕ್ಕ ಕೊಡ್ಬೇಕು. ಸರಿಯಾಗಿ ವಾಕ್ಯ ಕೇಳಿಲ್ಲ ಅಂದ್ರೆ ಕೂಡ ಲೆಕ್ಕ ಕೊಡ್ಬೇಕು. ಸರಿಯಾಗಿ ಚರ್ಚಿಗೆ ಬಂದಿಲ್ಲ ಅಂದ್ರೆ ಕೂಡ ಲೆಕ್ಕ ಕೊಡ್ಬೇಕು. ಹೆಂಗ್ ಕರ್ತನ ಭೋಜನ ಯಾವ ಬಾಯಲ್ಲಿ ಯಾವ ಕೈಯಲ್ಲಿ ತಿಂದ್ರೆ ಲೆಕ್ಕ ಕೊಡ್ಬೇಕು. ಭಯ ಪಟ್ರೆ ಖಂಡಿತವಾಗ್ಲೂ ಎದುರ್ತೀವಿ. ಆಮೇಲೆ ವಾಕ್ಯ ನೋಡಿ ಸ್ಪಷ್ಟವಾಗಿದೆ. ಓದಿ, ಜ್ಞಾನೋಕ್ತಿಗಳು 3:7 ಓದಿ. Proverbs 3:7. ಸಾಮೆತలు 3:7. ಅಷ್ಟೇ. ಅದೇ ಇವತ್ತು ವಾಕ್ಯ. ಈ ಭೂಮಿಯಲ್ಲಿರುವಾಗಲೇ, ಪರಲೋಕದಲ್ಲಿ ನಿನ್ನ ನ್ಯಾಯ ತೀರ್ಪು ಬರ್ದಿದ್ ಮುಂಚೆ, ನರಕಕ್ಕೆ ಹೋಗಿದ್ ಮುಂಚೆ ನೀನೇ ಬುದ್ಧಿವಂತನಂತ ಎಣಿಸ್ತೀರಾ? ದೇವರಿಗೆ ಭಯಪಟ್ಟು ಕೆಟ್ಟತನ ಬಿಟ್ಬಿಡು. ಇಲ್ಲಾಂದ್ರೆ ನಿನ್ಗೆ ಒಂದಿನ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಚೆನ್ನಾಗಿರ್ತೀಯ, ಇಲ್ಲಿ ಗೆಲ್ತೀಯ, ಇಲ್ಲಿ ಗೆದ್ಕೊಂತೀಯ ಮನೆಯವರು, ಇಲ್ಲಿ ಗೆಲ್ತೀಯ ಹೊರಗಡೆ ಜನನ, ಎಲ್ಲಾರ್ಗೂ ಎದುರಿಸ್ತೀಯ, ಬೆದರಿಸ್ತೀಯ, ನಿನ್ ಮಾತಲ್ಲಿ ಬ್ಲಾಕ್ ಮೇಲ್ ಮಾಡ್ಬೋದೇನೋ. ಬಟ್ ಪರಲೋಕದಲ್ಲಿ ದೇವ್ರ ಹತ್ರ ಏನು ನಡೆಯಲ್ಲ. ಯಾವ ಆಟಗಳು, ಯಾವ ಕಥೆಗಳು ದೇವ್ರ ಹತ್ರ, ಯಾವ ಟೆಕ್ನಿಕಲ್ಗಳು, ಯಾವ ನಮ್ಮ ಮಾತುಗಳು, ಆಕ್ಟಿಂಗ್ ಗೀಟಿಂಗ್ ನಥಿಂಗ್, ಏನು ಜರಗಲ್ಲ. ಸುಮ್ಮನೆ ಕೈ ಕೊಟ್ಬಿಟ್ಟು ಸಪ್ಪಕ್ಕೆ ನಿಂತ್ಕೊಂಡ್ಬಿಡ್ತೀರ. ಅದ್ರ ಮುಖ ನೋಡಿದ ತಕ್ಷಣ ನಮ್ಮ ಮುಖ ಕಾಣಿಸ್ಬಿಡ್ತೀವಿ. ನಮ್ ಕೆಟ್ಟ ಜೀವನ ಜ್ಞಾಪಕ ಬಂದ್ಬಿಟ್ಟು. ಇವಾಗ ಹೆಂಗೆ ಅಂದ್ರೆ ಈ ವಾಕ್ಯನೇ ಯೇಸು ಸ್ವಾಮಿ ಹೇಳಿ ಎಲ್ಲಾರು. ಯಾಕಪ್ಪ ರೆಡಿ ಇಲ್ವಾ? ಈ ವಾಕ್ಯನೇ ಯೇಸು ಸ್ವಾಮಿ ಅಂದ್ರೆ ವಾಕ್ಯ ಕನ್ನಡಕ ಸಾರಿ, ವಾಕ್ಯ ಏನಿದೆ ಮಿರ್ರರ್. ನಮ್ಮ ಮುಖ ನೋಡಿದ ತಕ್ಷಣ ಏನಾಗ್ತಿದೆ? ಮುಖ ಕ್ಲೀನ್ ಆಗಿ ಡಾಟ್ ಇರೋದು, ಬ್ಲಾಕ್ ಇದಿರೋದು ಎಲ್ಲ ಕಾಣಿಸ್ಬೇಕು. ಇಲ್ಲಿ ಬ್ಲಾಕ್ ಆಗಿರೋದು, ಸಪ್ಪಗಿದ್ರೆ, ಖುಷಿಯಾಗಿದ್ರೆ, ಬ್ರೈಟ್ನೆಸ್ ಆಗಿದ್ರೆ, ಬ್ಲಾಕ್ ಆಗಿದ್ರೆ ಎಲ್ಲ ಕರಡಿ ತೋರಿಸ್ಬಿಟ್ಟಿರುತ್ತಲ್ಲ. ಹಂಗೆ ಈ ವಾಕ್ಯ ಕೂಡ ಕೆಲವರು ಕೇಳ್ತಾ ಇರುವಾಗ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನಿಸ್ತದೆ.
ಅದೇ ಕನ್ನಡಿ. ಈ ವಾಕ್ಯ ಕನ್ನಡಿ ಇದ್ದಾನೆ, ವಾಕ್ಯ ಮಿರರ್ ಇದ್ದಾನೆ. ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಹಂಗೆ ಸ್ವಾಮಿ ಪರಲೋಕದಲ್ಲಿ ನ್ಯಾಯ ತೀರಿಸೋದಿನ ಹಿಂಗೆ ಕೂತ್ಕೊಂತಾನೆ. ಪ್ರತಿಯೊಬ್ಬೊಬ್ರು ಬುಕ್ ಅಲ್ಲಿ ಇರ್ತೈತೆ. ಹಿಂಗ್ ಬಂದು ಎದುರುಗಡೆ ಒಬ್ಬೊಬ್ಬರೇ ಬಂದು ನಿಲ್ತಾರೆ. ಆ ನಿಂತ ಮುಂದೆ ನಿಂತಿದ ತಕ್ಷಣ ನಮ್ಮ ಮುಖ ಮಂಕಾಗುತ್ತೆ. ಅಲ್ಲಿ ಆ ಮುಖದಲ್ಲೇ ನಮ್ಮ ತಪ್ಪು ಗೊತ್ತಾಗೋದು. ಇನ್ನು ಕೇಳಲ್ಲ ಲೆಕ್ಕ, ಇನ್ನು ನಮ್ಗೆ ಆವಾಗ್ಲೇನೆ ಸಪ್ಪೆ ಮಾಡಿ. ಅಷ್ಟು ಆತನ ಮುಖದಲ್ಲಿ ನ್ಯಾಯ ಅಡಗಿರ್ತೈತೆ, ಪ್ರಕಾಶ ಅಡಗಿರ್ತೈತೆ, ಒಂದು ಬ್ರೈಟ್ನೆಸ್ ಇರ್ತದೆ. ನನ್ನ ಮಾತು ಕೇಳಿ ದಯವಿಟ್ಟು. ಈ ಭೂಮಿಯಲ್ಲಿ ಭಯಭಕ್ತಿಯಿಂದ ನಡ್ಕೊಳ್ಳಿ. ಈ ಭೂಮಿಯಲ್ಲಿ ನಿಮ್ಮ ಮಾತು, ನಡೆ, ನುಡಿ, ಕ್ರಿಯೆ, ಕಾರ್ಯ, ನೀವು ಹಾಕೋ ಡ್ರೆಸ್ ಕೋಡು, ನಿಮ್ಮ ಮೇಕಪ್, ನಿಮ್ಮ ಮಾತು, ನಿಮ್ಮ ಸ್ಟೈಲು, ನಿಮ್ಮ ಹೇರ್ ಕಟ್ಟು, ನಿಮ್ಮ ಮಾತು, ಜೀವನ ಶೈಲಿ, ಒಂದೊಂದು ಊಟದಲ್ಲೇ ಫಸ್ಟ್ ಮನುಷ್ಯ ಪಾಪ ಮಾಡಿ. ಊಟ, ಈ ಹಣ್ಣನ್ನ ತಿನ್ಬೇಡ, ಆ ಹಣ್ಣನ್ನ ತಿಂದ. ಊಟದಲ್ಲಿ ವಿಷ. ಯಜ್ಞ ನೈವೇದ್ಯಗಳಲ್ಲಿ ತಿನ್ನೋದು, ವಿಗ್ರಹ ಆರಾಧನೆಗಳಲ್ಲಿ ತಿನ್ನೋದು, ಹಬ್ಬ ಉತ್ಸವ, ಶತ್ರುವಾದ ಸೈತಾನಿಗೆ ಎಡೆ ಹಾಕಿ ತಿನ್ನೋದು, ಇವುಗಳಿಗೆಲ್ಲ ಲೆಕ್ಕ ಕೊಡ್ಬೇಕು ನಾವು. ಭಯಭಕ್ತಿ ಇದ್ರೆ ಯಾರು ಮಾತಾಡಲ್ಲ, ಹೇಳಲ್ಲ, ನಡ್ಕೊಳ್ಳಲ್ಲ. ನಾನು ನೋಡ್ತೀನಿ, ಭಯ ಇರೋ ವಿಶ್ವಾಸಿಗಳನ್ನ ನೋಡಿದ್ದೀನಿ, ಭಯ ಪಡೋ ವಿಶ್ವಾಸಿಗಳನ್ನ ನೋಡಿದ್ದೀನಿ, ಭಯ ಪಡೋ ಪಾಸ್ಟ್ಗಳನ್ನ ನೋಡಿದ್ದೀನಿ. ಅವಾಗಲೇ ಭಯ ಪಡ್ದಿರೋ ಪಾಸ್ಟ್ಗಳು, ಭಯ ಪಡ್ದಿರೋ ವಿಶ್ವಾಸಿಗಳನ್ನಲ್ಲ. ಈಗ ಅದೇ ಬಾಯಿಂದ ಹೇಳ್ತಾ ಇದ್ದೀನಿ, ನಾನೇ ನನ್ನಲ್ಲಿರೋ ದೇವರ ಆತ್ಮ ಹೇಳ್ತಾ ಇದ್ದೇನೆ, ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ. ಭಯ ಪಡೋ ವಿಶ್ವಾಸಿಗಳು ನಾನು ನೋಡಿದ್ದೀನಿ, ಭಯ ಪಡೋ ಪಾಸ್ಟ್ಗಳು ನಾನು ನೋಡಿದ್ದೀನಿ. ತುಂಬಾ ಭಯಭಕ್ತಿಯಿಂದ, ವಿನಯತೆಯಿಂದ, ಒಂದು ಪಾಪಕ್ಕೂ ಸಿಗ್ದಿರಾ, ಒಂದು ತಪ್ಪಿಗೂ ಸಿಗ್ದಿರಾ, ಒಂದು ವೇಳೆ ತಪ್ಪು ಮಾಡ್ಬಿಟ್ರೆ ಕೂಡ ತಿದ್ದುಕೊಂಡು ತಿರ್ಗಾ ಅದನ್ನ ಮಾಡ್ದಿರೋ ನಡ್ಕೊಳ್ಳೋ ಪಾಸ್ಟ್ಗಳನ್ನ, ವಿಶ್ವಾಸಿಗಳನ್ನ ನಾನು ನೋಡಿದ್ದೀನಿ. ಇಲ್ಲ ಅಂತ ಹೇಳಲ್ಲ, ಇದ್ದಾರೆ. ನಾನ್ ಮಾತ್ರ ಅಂತ ಹೇಳಲ್ಲ, ಇದ್ದಾರೆ. ನಾನು ಯಾರಂತ ದೇವ್ರು ಹೇಳ್ಬೇಕು, ನಾನಲ್ಲ ಹೇಳೋದು. ನಾನು ಒಳ್ಳೆಯವನಂತ ಹೇಳಿದ್ರೆ ದೇವ್ರು ಹೇಳ್ಬೇಕಲ್ಲ, ನಂದು ಹೇಳ್ತಾ ಇದ್ದೀನಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ವಾಕ್ಯ ಏನ್ ಹೇಳ್ತಾ ಇದೆ? ಜ್ಞಾನೋಕ್ತಿಗಳು ಸಾಮೆತಲು 3:7, ಪ್ರಾವರ್ಬ್ಸ್ 3:7, ಜ್ಞಾನೋಕ್ತಿಗಳು 3:7. ಈ ಭೂಲೋಕದಲ್ಲಿ ದೇವರಿಗೆ ಭಯಪಟ್ಟು ಕೆಟ್ಟದನ್ನ ತೊರೆದು ಬಿಡು. ಕೆಟ್ಟ ಮಾತಿರ್ಲಿ, ಕೆಟ್ಟ ಪದಾರ್ಥ ಇರಲಿ, ಕೆಟ್ಟ ವಿಷಯ ಇರಲಿ, ಕೆಟ್ಟ ಮ್ಯೂಸಿಕ್ ಇರಲಿ, ರಿಜೆಕ್ಟೆಡ್ ಇಮಿಡಿಯೇಟ್ಲಿ. ನೋ ಟೈಮ್. ದೇವರೇ ಆಮೇಲೆ ನಾವು. ಒಂದು ಸಿಸ್ಟರ್ ಹೇಳಿದ್ರು, ಚೆನ್ನಾಗಿ ಬೈದು ಬಿಟ್ಟು ರಕ್ಷಣೆ ಹೊಂದ್ತೀನಿ, ಚೆನ್ನಾಗಿ ಗಲಾಟೆ ಮಾಡ್ಬಿಟ್ಟು ಯಾರನ್ನು ಬೇಕೋ ಅವನ್ನೆಲ್ಲ ಬೈದ್ಬಿಟ್ಟು ಆಮೇಲೆ ರಕ್ಷಣೆ ಹೊಂದ್ತೀನಿ ಅಂತ ಹೇಳಿ. ಇಟ್ಸ್ ವೆರಿ ತಪ್ಪದು. ನಾವು ಆ ಥರ ದೇವ್ರು ಒಪ್ಪೋದೇ ಇಲ್ಲ. ಭಯ ಆಗಿರೋ ಮಾತು. 1:7 ಅದರಲ್ಲೇ ಸೇಮ್ 1:7, ಸಾಮೆತಲು 1:7, ಪ್ರಾವರ್ಬ್ಸ್ 1:7, ಜ್ಞಾನೋಕ್ತಿಗಳು 1:7. ಯೆಹೋವನ ಭಯವೇ. ನೀನ್ ದೇವ್ರಿಗೆ ಭಯ ಪಟ್ರೆ ತಾನೆ ಫಸ್ಟು ಇದು ಕೆಟ್ಟದ್ದು, ಇದು ಒಳ್ಳೇದಂತ ಗೊತ್ತಾಗೋದು. ಸೈತಾನ ಇದು ದೇವ್ರಂತ ಗೊತ್ತಾಗೋದು. ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ದೇವ್ರಿಗೆ ಇಷ್ಟ, ಇದು ದೇವ್ರಿಗೆ ಇಷ್ಟ ಇಲ್ಲ, ಇದು ಸೈತಾನ್ದು, ಇದು ದೇವ್ರದಂತ ನಿನ್ಗೆ ಗೊತ್ತಾಗ್ಬೇಕಾದ್ರೆ ನಿನ್ಗೆ ದೇವ್ರ ಭಯ ಬಂದ್ರೆ ಈ ಬೈಬಲ್ ಜ್ಞಾನ ಬರ್ತದೆ. ನಿನಗೆ ದೇವ್ರ ಭಯನೇ ಇಲ್ಲ ಅಂದ್ರೆ ಕೆಟ್ಟದ್ದೆಲ್ಲ ಒಳ್ಳೇದು ಅನ್ಕೊಂತೀಯ. ಆಮೇಲೆ ನೇರವಾಗಿ ಹೇಳ್ಬಿಡ್ತೀನಿ ವಾಕ್ಯನ ಮುಡಿಚಿ ತಿರ್ಚಿ ಹಿಂಗೆಲ್ಲ ಇವಾಗ ಹೇಳಕ್ ಟೈಮ್ ಇಲ್ಲ. ದೇವ್ರು ಬರೋದು ಹತ್ರ ಆಗ್ಬಿಟ್ಟಿದೆ. ಈಗೆಲ್ಲ ಏನಿದ್ರು ಸ್ಟ್ರೈಟ್ ಆಗಿ ಹೇಳ್ಬೇಕು. ಮುಚ್ಚು ಮರೆ ತಿರ್ಸಿ ಹೇಳಕ್ಕಲ್ಲ. ನೋ, ನೇರವಾಗಿ ಹೇಳ್ತೀನಿ. ನಿನಗೆ ದೇವ್ರ ಭಯ ಇದ್ರೆ, ನಿನಗೆ ಈ ವಾಕ್ಯ ಅರ್ಥ ಆಗ್ತದೆ, ತಿಳುವಳಿಕೆ ಬರ್ತದೆ, ಭಯ ಬರ್ತದೆ. ಫಸ್ಟ್ ನೀನ್ ದೇವ್ರ ಭಯ ಪಡು. ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದಂತ ಗೊತ್ತಾಗ್ತದೆ. ನಿನ್ಗೆ ದೇವ್ರ ಭಯ ಇಲ್ಲ ಅಂದ್ರೆ ಕೆಟ್ಟವರೆಲ್ಲ ಒಳ್ಳೆಯವ್ರ ತರ ಕಾಣಿಸ್ತಾರೆ, ಒಳ್ಳೆಯವರೆಲ್ಲ ಕೆಟ್ಟವ್ರ ತರ ಕಾಣಿಸ್ತಾರೆ. ಕೆಟ್ಟ ಪದಾರ್ಥಗಳೆಲ್ಲ ಒಳ್ಳೆ ಪದಾರ್ಥಗಳ ತರ ಇರ್ತದೆ, ಕೆಟ್ಟ ಪಾನೀಯಗಳೆಲ್ಲ ಒಳ್ಳೆ ಪಾನೀಯಗಳ ತರ ಇರ್ತದೆ, ಒಳ್ಳೆ ಪಾನೀಯಗಳೆಲ್ಲ ಕೆಟ್ಟ ಪಾನೀಯಗಳ ತರ ಇರ್ತದೆ. ಒಳ್ಳೆ ಪಾನೀಯ ಯಾವ್ದಂದ್ರೆ ತಿಂಗಳು ತಗೊಳ್ಳೋ ಕರ್ಪೂರ ಭೋಜನ, ರಾ ಭೋಜನ, ಪ್ರೇಮ ಭೋಜನ, ಹೋಲಿ ಕಮ್ಯುನಿಯನ್. ಹಲ್ಲೆಲೂಯಾ. ಅದು ನಮ್ಗೆ ಇವತ್ತಿದೆಯಾ, ಹೆಂಗೋ ನಾನು ಪಾಪದಲ್ಲಿ ಇದ್ದೀನಿ, ತಾಕೊಳ್ಳೋದು ಬೇಡ, ಮೂಲೆಯಲ್ಲಿ ಕುತ್ಕೊಂಡ್ಬಿಡೋಣ,
ಕೆಟ್ಟ ತರ ಕಾಣಿಸ್ತು. ಡ್ರಿಂಕ್ಸ್ ಯಾವಾಗ ಕುಡಿತೀನಿ, ಯಾವಾಗ ಚಿಪ್ಸ್ ನೆನ್ಸ್ಕೊಂತೀನಿ. ದೇವ್ರ ಭಯ ಇಲ್ಲ, ದೇವ್ರ ಭಯ ಇಲ್ಲ. ಡ್ರಿಂಕ್ಸ್ ಆಕ್ರಮವಾಗಿ ಕುಡಿತೀರಿ, ಕರ್ತನ ಭೋಜನ ತಿನ್ಬಾರ್ದು ಬೇಡ ಅಂತ. ಪಾಪನೇ ತಿನ್ನಿಸಿದ ಕಟ್ಟಾಕಿ ಕೂರಿಸಿರ್ಬೋದೇನೋ ಗೊತ್ತಿಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ತರ ಹೇಳಿದ್ರೆ ಎಷ್ಟಿದೆ ಗೊತ್ತಾ? ನೋಡಲ್ಲಿ ಹೇಳ್ತಾ ಇದೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. ನಿನ್ ಭಯ ಬಂದಿಲ್ಲ ಅಂದ್ರೆ ನಿನ್ ಕೆಟ್ಟದೆಲ್ಲ ಒಳ್ಳೇದನ್ಕೊಂಡೆ, ಒಳ್ಳೇದೆಲ್ಲ ಕೆಟ್ಟದನ್ಕೊಂಡೆ. ಏನಾಗುತ್ತೆ ಒಂದ್ಸಾರಿ ಮಾಡಿದ್ರೆ? ಏನಾಗುತ್ತೆ? ನಾನು ಕೆಲವ್ರ ಹತ್ರ ಮಾತಾಡುವಾಗ ಹೇಳ್ತಾರೆ ಏನಾಗುತ್ತೆ ಕೇಳ್ತಾನೆ ಇರ್ತಾರೆ ನಾನು. ಆಮೇನ್, ಗೊತ್ತಿಲ್ಲ. ನಿನಗೆ ದೇವ್ರ ಭಯ ಇದ್ರೆ ಅದು ಕೇಳಲ್ಲ, ದೇವ್ರ ಭಯ ಇದ್ರೆ ಅದನ್ನ ಮುಟ್ಟಲ್ಲ, ದೇವ್ರ ಭಯ ಇದ್ರೆ ಅದನ್ನ ತಿನ್ನಲ್ಲ, ದೇವ್ರ ಭಯ ಇದ್ರೆ ಅದನ್ನ ಕುಡಿಯಲ್ಲ. ಆಮೆನ್, ಹಲ್ಲೆಲೂಯಾ. ಇನ್ನೂ ಒಂದು ವಾಕ್ಯ ಸೇಮ್, ಹಲ್ಲೆಲೂಯಾ. 1:29 ಸೇಮ್, ಅದೇ ಚಾಪ್ಟರ್ 29 ವರ್ಸ್. ಏನಂತೆ సామెతలు 1:29, ప్రావర్బ్స్ 1:29, ಜ್ಞಾನೋಕ್ತಿಗಳು 1:29. ಯೆಹೋವನ ಭಯಭಕ್ತಿಗೆ ಏನಿಲ್ಲ ಅಂತೆ? ಇನ್ನೆಂಗೆ ಒಳ್ಳೇದು ಮಾಡ್ತಾರೆ, ಇನ್ನೆಂಗೆ ಒಳ್ಳೇದು ಮಾತಾಡ್ತಾರೆ. ಬ್ಯಾಪ್ಟಿಸಮ್ ಆಗಿದೆ, ಕರ್ತನ ಭೋಜನ ತಿಂತಾರೆ, ಚರ್ಚ್ಗೂ ಹೆಚ್ಚು ಕಮ್ಮಿ ಬರ್ತಾರೆ. ಏನಿಲ್ಲ ಅವರಿಗೆ? ದೇವರಿಗೆ ಭಯ ಪಡಬೇಕು, ಭಕ್ತಿ ತೋರಿಸ್ಬೇಕಂತ ಇಷ್ಟ ಇಲ್ಲ. ದೇವರಿಗೆ ನೀತಿಯಿಂದ ನ್ಯಾಯವಾಗಿ ದೇವರ ಹತ್ರ ಮನುಷ್ಯನ ಹತ್ರ ಈ ಭೂಮಿಯಲ್ಲಿ ನಡ್ಕೋಬೇಕಂತ ಭಯನೇ ಇಲ್ಲ. ಮನುಷ್ಯನ ಹತ್ರನೂ ಎದುರಿಸ್ತಾರೆ, ದೇವ್ರನ್ನೂ ಎದುರಿಸ್ತಾರೆ, ಪಾಸ್ಟರ್ನೂ ಎದುರಿಸ್ತಾರೆ, ಮನೆಯವರನ್ನೇ ಎದುರಿಸ್ತಾರೆ. ಇವಾಗೇನು ನಾ ಬರಲ್ಲ, ಹೋಗ್ ನೀನು, ಜಾಸ್ತಿ ಕರೆದ್ರೆ ಚರ್ಚೆ ಬಿಟ್ಬಿಡ್ತೀನಿ ನೋಡ್ಕೊ ಅಂತಾರೆ. ಭಯ ಇಲ್ಲ. ಜಾಸ್ತಿ ಕರಿಬೇಡ, ಚರ್ಚೆ ಬಿಟ್ಬಿಡ್ತೀನಿ ನೋಡ್ಕ, ಇವಾಗ ನಾವು ಒಂದೊಂದು ಸಾರಿ ಬರ್ತಾ ಇದ್ದೀನಿ ಅಂತ. ಅದೇನಂದ್ರೆ ಭಯ ಇಲ್ಲ. ಆಮೆನ್, ಹಲ್ಲೆಲೂಯಾ. ದೇವ್ರ ಮಕ್ಕಳು ಚರ್ಚಲ್ಲಿ ಮದುವೆ ಆಗಿರ್ತಾರೆ, ಏನನ್ನ ಗಲಾಟೆ ಬಂದ್ರೆ ಬಿಟ್ಬಿಡ್ತೀನಿ ನೋಡು ಅಂತಾರೆ. ವಾಕ್ಯ ಏನ್ ಹೇಳುತ್ತೆ? ಹೆಂಡತಿನ ಬಿಡಬೇಡ, ಗಂಡನ್ನ ಬಿಡಬೇಡ, ಹೆಂಡತಿನ ಬೇಡ ಅನ್ಬೇಡ, ಗಂಡನ್ನ ಬೇಡ. ಬೈಬಲ್ ವಾಕ್ಯ ಹೇಳಿದ್ರು, ನಾನು ಹೇಳ್ತಾರೆ. ಬಟ್ ದೇವ್ರ ಭಯ ಇರೋದ್ರಿಂದ ಏನ್ ಮಾಡ್ತಾರೆ? ಬಿಟ್ಬಿಡ್ತೀನಿ ನೋಡ್ಕ, ಬೇಡ, ಬೇರೆ ಮದುವೆ ಆಗ್ತೀನಿ. ಭಯ ಇದ್ರೆ ಯಾರು ಮಾತಾಡಲ್ಲ, ಹೆದರಿಕೆ ಇಲ್ಲ. ದೇವ್ರ ತಮಾಷೆ ಕೂಡ ಮಾತಾಡಬಾರಂತ ಮಾತುಗಳು. ನಮ್ ಸುಮ್ಮನೆ ಅಂದ್ರೆ ನಮ್ಮ ಸಿಸ್ಟರ್ ಹಿಂಗೆ ಒಂದು ಕ್ರಿಶ್ಚಿಯನ್ ಸಹೋದರಿಗೆ ಏನ್ ಮಾಡಿದ್ರೆ, ಗಂಡನಿಗೆ ಆ ಮಕ್ಕಳನ್ನ ಬೈತಾನೇ ಇದ್ರು, ಗಂಡ ಬೈತಾನೇ ಇದ್ರು. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಕುಟ್ಟಿದೆ ಅಂತ ಬೈತಾನೇ ಇದ್ರಂತೆ, ತಮಾಷೆಗೆ, ಸುಮ್ಮನೆ ಕೋಪಕ್ಕೆ ಬೈತಾ ಇದ್ರಂತೆ. ಇನ್ನೊಂದ್ಸಾರಿ ಗಲಾಟೆ ಮಾಡ್ತಾ ಇದ್ರು, ಬೈದ್ರಂತೆ. ಆ ಹೆಂಡತಿ ಏನಂದ್ರೆ, ನಿನ್ಗಾಲೆಲ್ಲ ಹುಟ್ಟಿದ್ದು ಅಂದ್ರು. ನೋಡಪ್ಪ ಅಂತ ಅವತ್ತಿಂದ ಸಂಶಯ. ಹಲ್ಲೆಲೂಯಾ, ಅವತ್ತಿಂದ ಸಂಶಯ ಬಂತು. ಇಬ್ರು ಕ್ರಿಶ್ಚಿಯನ್ ಗಂಡ ಹೆಂಡತಿ, ಇಬ್ರು ಚರ್ಚಿಗೆ ಬರೋರು. ನಮ್ಮ ಚರ್ಚ್ ಅಲ್ಲ. ಆಮೇಲೆ ಯಾರು ಅಂತ ಬಿಡಬೇಡಿ, ತಿರ್ಗಾ ನೀವು ಅದು ಬಿಟ್ಬಿಟ್ಟು ವಾಕ್ಯ ಕೇಳಿ. ನಾನು ಹೇಳೋದೆಲ್ಲ ನಮ್ಮ ಚರ್ಚ್ ಒಂದೇ ಇರಲ್ಲ ಯಾವಾಗ್ಲೂ. ಆ ತರ ಮೈಂಡಲ್ಲಿ ವಾಕ್ಯ ಹೇಳೋದಲ್ಲ. ಒಂದು ಪಾಸ್ಟರಲ್ಲೇ ಎಲ್ಲ ನೋಡ್ತಾ ಇರ್ತಾರೆ, ಪ್ರಪಂಚದಲ್ಲಿ ನಡೆಯೋದೆಲ್ಲ, ಈಗಿನ ಪರಿಸ್ಥಿತಿ, ಬೈಬಲ್ ಹೊರಗಡೆ. ಹಲ್ಲೆಲೂಯಾ. ಏನಂದ್ರು, ಮಕ್ಳು ಕಿತ್ಲಾಡ್ತಾ ಇರುವಾಗ ಎಷ್ಟು ಜನ ಕೂತಿದೆ ಅಂದ್ರು, ಗಂಡ. ಆಮೇಲೆ ಹೆಂಡತಿ ಸುಮ್ಮನೆ ಇದ್ರು. ಇನ್ನೊಂದ್ಸಾರಿ ಮಕ್ಕಳು ಆಟ ಆಡ್ತಾ ಇದ್ರು. ಆಮೆನ್, ಯಾರು ನೀನು ಅಂದ್ರು. ನಿನ್ಗಲ್ಲ ಹುಟ್ಟಿದ್ದು ಅಂದ್ರು ಹೆಂಡತಿ. ಇನ್ನೊಂದ್ಸರಿ ಏನ್ ಮಾಡಿದ್ರೆ, ಒಂದು ಗಲಾಟೆ ಆಯ್ತು, ಪ್ರಾಬ್ಲಮ್ ಬಂತು, ಗಲಾಟೆ ಜೋರಾಗಾಯ್ತು. ಆಮೆನ್, ಹಲ್ಲೆಲೂಯಾ. ಯಾರು ಹುಟ್ಟಿದ್ದು? ನನಗೆಲ್ಲ ಹುಟ್ಟಿದ್ದಂದಲ್ಲ, ಯಾರು ಹುಟ್ಟಿದ್ದು? ನೀನು ಹೇಳ್ದಲ್ಲ ನನಗಲ್ಲ ಅಂತ.
ಅವರೇಳಿ ಮರ್ತು ಬಿಟ್ರು. ಅದು ಲೆಕ್ಕ ಕೇಳ್ತಾರೆ ದೇವರು. ಎಚ್ಚರ, ಜಾಗ್ರತೆ, ತಮಾಷೆಗೆ ಸುಮ್ಮನೆ ಎಲ್ಲ ಮಾತಾಡಬೇಡಿ. ಸುಮ್ಮನೆ ಯಾವ ಮಾತು ಆಡಬೇಡಿ, ತಮಾಷೆಗೆ ಯಾವ ಮಾತು ಆಡಬೇಡಿ. ನಮ್ಮ ಹೆಂಡತಿಲಿ ಕೂತಿದ್ದಾರೆ, ಆರಂಭದಲ್ಲಿ ತುಂಬಾ ತಮಾಷೆ ಮಾತುಗಳಾಡ್ತಾ ಇದ್ರು. ಮದುವೆ ಆದಾಗ ಜಾಸ್ತಿ ಜೋಕ್ಸ್ ಮಾಡ್ಕೊತಾ ಇದ್ರು, ಇನ್ನು ಮಕ್ಕಳು ಹುಟ್ಟಿರ್ಲಿಲ್ಲ. ಅವೇ ನಮ್ಗೆ ಗಲಾಟೆಗಳು ಬರ್ತಾ ಇತ್ತು. ಇಲ್ಲಿ ಪ್ರಾಬ್ಲಮ್, ಅಲ್ಲಿ ದೇವ್ರ ಹತ್ರನೂ ಲೆಕ್ಕ ಕೊಡೋ ದಿನನೂ ಪ್ರಾಬ್ಲಮ್. ಇನ್ಮೇಲೆ ನಾವು ತಮಾಷೆ ಬೇಡ. ಅಲ್ಲೆಲ್ಲೂಯ್ಯ. ಡಿಸೈಡ್ ಮಾಡ್ಬಿಟ್ರೆ ಅದೇ ವರ್ಷದಲ್ಲಿ ಅದೇ ತಿಂಗಳಲ್ಲಿ ಇನ್ಮೇಲೆ ತಮಾಷೆ ಬೇಡ. ಏನಿದೆ ಅದು ಮಾತಾಡ. ಆಮೇಲೆ ಅಲ್ಲೆಲ್ಲೂಯ್ಯ. ಇನ್ನೂ ಒಂದು ವಾಕ್ಯ ನೋಡೋಣ. ಪ್ರಸಂಗಿ 7:17-18. ಪ್ರಸಂಗಿ 7:17-18. ಅಧರ್ಮವನ್ನ, ಕೆಟ್ಟತನವನ್ನ, ಕತ್ತಲೆಯನ್ನ, ಪಾಪದ ಜೀವಿತವನ್ನ ಹೆಚ್ಚಾಗಿ ಆಚರಣೆ ಮಾಡಬೇಡ. ಆಮೇಲೆ ಬುದ್ಧಿ ಇಲ್ದಿರೋನಾಗಿರ್ಬೇಡ ಭೂಮಿಯಲ್ಲಿ. ಬೈಬಲ್ ಓದಿ ಓದಿ ವಾಕ್ಯ ಕೇಳಿ ಕೇಳಿ ಬುದ್ಧಿವಂತನಾಗು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಕತ್ತಲೆ ಯಾವುದು, ಬೆಳಗ್ಗೆ ಯಾವುದು, ಸೈತಾನ ಯಾರು, ದೇವರು ಯಾರು, ಒಳ್ಳೆ ಮನುಷ್ಯನ ಯಾರು, ಕೆಟ್ಟ ಮನುಷ್ಯನ ಯಾರು, ಒಳ್ಳೆ ಪಾಸ್ಟರ್ ಯಾರು, ಒಳ್ಳೆ ಕೆಟ್ಟ ಪಾಸ್ಟರ್ ಯಾರು, ಒಳ್ಳೆ ಬೋಧನೆ ಯಾವುದು, ಕೆಟ್ಟ ಬೋಧನೆ ಯಾವುದು ಅಂತ ಬುದ್ಧಿವಂತನಾಗು. ಹಾ ಯಾವ್ದಿಂದ? ಅಧರ್ಮದಿಂದ, ಕೆಟ್ಟದಿಂದ ಓಡೋಗ್ತಾನಂತೆ ಬುದ್ಧಿ ಇರೋನು. ದೇವರಲ್ಲಿ ಭಯಭಕ್ತಿ ಇರೋನು. ದೇವ್ರ ಭಯ ಇಲ್ಲಂದ್ರೆ ಅಧರ್ಮವನ್ನ ಆಚರಿಸ್ತಾನೆ. ದೇವ್ರ ಭಯ ಇಲ್ಲಂದ್ರೆ ಪಾಪನ ಆಚರಿಸ್ತಾನಂತೆ. ದೇವ್ರ ಭಯ ಇಲ್ಲಂದ್ರೆ ಕೆಟ್ಟ ಪದಗಳನ್ನ ಉಚ್ಚರಿಸ್ತಾನಂತೆ. ದೇವರ ಭಯ ಭಕ್ತಿ ಅಂತ ಪದ ಇದೆ ನೋಡ್ಕೊಳ್ಳಲ್ಲ. ಭಯ ಭಕ್ತಿ ಅಂತಿದೆ. ಭೂಮಿಯಲ್ಲಿ ಭಯಭಕ್ತಿನ ನಡ್ಕೊಳ್ಳೋ ಮನುಷ್ಯನಿಗೆ ಪರಲೋಕ. ಎಲ್ಲಾರು ಪರಲೋಕಕ್ಕೆ ಬರಲ್ಲ. ದಯವಿಟ್ಟು ರಿಯಲಿ ಹೇಳ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಬೈಬಲ್ ಹಂಗೆ ಹೇಳಲ್ಲ. ನೀವು ಯಾರಿಗಾನ ಸಂಶಯ ಇದ್ರೆ ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಪದ ಯೂಟ್ಯೂಬ್ ಅಲ್ಲಿ ಕೇಳೋರ್ಗೂ ಹೇಳ್ತೀನಿ. ಆಮೇನ್ ಆಮೇನ್ ಆಮೇನ್. ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಭಯಭಕ್ತಿ ಇರೋರು ಮಾತ್ರನೇ ಪರಲೋಕಕ್ಕೆ ಹೋಗೋದು. ಲಾಸ್ಟ್ ವರೆಗೂ ಭಯಭಕ್ತಿನ ನಡ್ಕೊಂಡು. ಸ್ಟಾರ್ಟಿಂಗ್ ಅಲ್ಲಿ ಭಯಭಕ್ತಿ ಬರಲ್ಲ ನಮ್ಗ. ವಿಶ್ವಾಸಿಗಳಾದಾಗ, ದೀಕ್ಷೆ ಸ್ಥಾನ ತಗೊಂಡಾಗ ನಮ್ಗೆ ಭಯಭಕ್ತಿ ಬರಲ್ಲ. ವಾಕ್ಯ ಕೇಳ್ತಾ ಕೇಳ್ತಾ ಚರ್ಚ್ಗೆ ಹೋಗ್ತಾ ಹೋಗ್ತಾ ಭಯಭಕ್ತಿ ಬರೋದು. ಅವಾಗ್ಲೂ ಬಂದಿಲ್ಲ. ಭಯಭಕ್ತಿ ಇಲ್ದಿರ ಸಹೋದರಿ ಪಾಪದಲ್ಲಿ ಅಂದ್ರೆ ಅವ್ರು ಹೋಗಲ್ಲ ಪರಲೋಕಕ್ಕೆ. ಅದೇಂಗ್ ಹೋಗ್ತಾರೆ? ಪಾಪಿಗಳಿಗೆ ಪರಲೋಕ ಅಂದ್ರೆ ತಿನ್ನೋದು, ಕುಡಿಯೋದು, ಬಾರ್ಗೆ ಹೋಗೋದು, ಟಿವಿ ನೋಡೋದು ಎಲ್ಲ ಮಾಡೋಣ ಬಿಡೋ. ಯಾಕೆ ಅದನ್ನ ನಾನು ಇಷ್ಟು ಭದ್ರವಾಗಿ ಎಲ್ಲ ಬಿಟ್ಕೊಂಡು ಕಟ್ಟಿಟ್ಕೊಂಡಿದ್ದೀನಿ ಗೊತ್ತಾ? ನಾನು ಆರಾಮಾಗಿ ಮಾಡ್ಬೋದಲ್ವಾ? ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಇಬ್ರಿಯ 12:28, ಇಬ್ರಿಯರಿಗೆ 12:28, ಇಬ್ರು 12:28. ಆರಾಧನೆ ಬರ್ತಾ ಇದೀವಿ ಇವಾಗ. ಆರಾಧನೆ ವಾಕ್ಯ. ಆರಾಧನೆಯಲ್ಲಿ ಏನಿರ್ಬೇಕು? ನಮ್ಗೆ ಭಯಭಕ್ತಿ ಇರಬೇಕು. ಈ ಭೂಲೋಕದಲ್ಲಿ ನಾವ್ ಹೆಂಗಿರ್ಬೇಕು? ಭಯಭಕ್ತಿಯಿಂದ ಆರಾಧಿಸ್ಬೇಕು. ನೀನ್ ಮ್ಯೂಸಿಕ್ ಹೊಡಿತೀಯೋ, ನೀನ್ ಯೂಟ್ಯೂಬ್ ನಡೆಸ್ತೀಯೋ, ನೀನು ಒಂದು ವಾಲಂಟಿಯರ್ ಕೆಲಸ ಮಾಡ್ತೀಯೋ, ಆಫೀಸ್ ಮೇಂಟೈನ್ ಮಾಡ್ತೀಯೋ, ಒಂದು ಪ್ರೈವೇಟ್ ಟವರ್ ನಡೆಸ್ತೀಯೋ, ಒಂದು ಮ್ಯಾಗ್ಝಿನ್ ಬರೀತೀಯೋ, ಒಂದು ಪ್ರಸಂಗ ಮಾಡ್ತೀಯೋ, ಒಂದು ಸುವಾರ್ತಿಕನೋ, ಒಂದು ಸ್ಕಾಲರು, ಯಾವ ಸೇವೆಯನ್ನ ಮಾಡ, ಒಂದು ಅಡಿಗೆ ನೋಡ್ಕೊಳ್ಳೋದಿರ್ಲಿ, ಭಯಭಕ್ತಿಯಿಂದ ಮಾಡಬೇಕು. ಎಲ್ಲ ಹೇಳ್ಬಿಟ್ಟೆ ನಾನು, ಒಂದೆರಡು ಹೇಳಿಲ್ಲ, ಹೆಚ್ಚು ಕಮ್ಮಿ. ಸೇವೆ, ಮಿನಿಸ್ಟ್ರಿ, ಒಂದು ಲೆಕ್ಕ ಬರೆಯೋ ಕೆಲಸ ಇರಲಿ. ಚರ್ಚೆಗೆ ಒಂದು ಲೆಕ್ಕ ಬರೆಯೋ ಕೆಲಸ ಕೊಟ್ಟಿರ್ತಾರೆ, ಭಯಭಕ್ತಿಯಿಂದ ಮಾಡು.
ಏನು ಒಂದು ಕೆಲಸ ದೇವರು ಕೊಟ್ಟಿರ್ತಾನೆ, ಪಾಸ್ಟರ್ ಅಲ್ಲ ಕೊಟ್ಟಿರೋದು, ಅದು ಆ ಸಮಸ್ಯೆ ಅಲ್ಲ ಕೊಟ್ಟಿರೋದು ನಿನಗೆ, ದೇವರು ಕೊಟ್ಟಿರೋದು. ಭಯಭಕ್ತಿಯಿಂದ ಮಾಡಬೇಕು. ನೋಡಿ ಅಲ್ಲಿ ವಾಕ್ಯ ಇದೆ, ಈ ಭೂಲೋಕದಲ್ಲಿ ಆರಾಧನೆ ಜೀವಿತ ಅಂದ್ರೆ ಏನ್ ಗೊತ್ತಾ? ಕಾಣಿಕೆ ಕೊಡೋದು ಆರಾಧನೆ, ಹಾಡಾಡೋದು ಆರಾಧನೆ, ವಾಕ್ಯ ಕೇಳೋದು ಆರಾಧನೆ, ವಾಕ್ಯ ಹೇಳೋದು ಆರಾಧನೆ. ಕರೆಕ್ಟಾ ಅಲ್ವಾ? ಕರೆಕ್ಟಾ ಇಲ್ವಾ? ಮೀಸಿ ಕೊಡಿಯೋದು, ಹಾಡಾಡೋದು ಆರಾಧನೆನೆ. ಇವತ್ತು ಆರಾಧನೆಗೆ ಹೋಗಿದ್ದೀರಾ ಅಂತಾರ ಇಲ್ವಾ? ಯಾರನ್ನ ಇವತ್ತು ಪ್ರಸಂಗಕ್ಕೆ ಹೋಗಿದ್ದೆ ಅಂತಾರ, ಆರಾಧನೆಗೆ ಹೋಗಿದ್ದೆ ಅಂತಾರ. ಆರಾಧನೆಯಲ್ಲಿ ಏನೇನಿದೆ? ಹಾಡಾಡೋದೈತೆ, ಕೈ ತಟ್ಟೋದೈತೆ, ವಾಕ್ಯ ಕೇಳೋದೈತೆ, ಪ್ರೇಯರ್ ಮಾಡೋದೈತೆ, ಕಾಣಿಕೆ ಕೊಡೋದೈತೆ, ವಾಕ್ಯ ಕೇಳೋದೈತೆ, ವಾಕ್ಯ ಆಡೋದೈತೆ, ವಾಕ್ಯ ಹೇಳೋದೈತೆ, ವಾಕ್ಯ ಕೇಳೋದೈತೆ. ಇವುಗಳೆಲ್ಲ ಸೇರಿ ಆರಾಧನೆ ಅಂತ. ಆರಾಧನಾ ಜೀವಿತ ಹೆಂಗಿರ್ಬೇಕು? ನಮ್ಮ ಪ್ರೇಯರ್ ಲೈಫ್ ಹೆಂಗಿರ್ಬೇಕು? ನಮ್ಮ ವಾಕ್ಯದ ಜೀವಿತ ಹೆಂಗಿರ್ಬೇಕು? ಭಯಭಕ್ತಿಯಿಂದ ಇರಬೇಕು. ಭಯಭಕ್ತಿ ಇಲ್ಲ ಅಂದ್ರೆ ಯು ಕಾಂಟ್ ರೀಚ್ ಹೆವೆನ್, ಪರಲೋಕ ಸೇರೋದು. ನಾವು ನಮ್ಮನ್ನ ನಾವು ಉಳ್ಕೊಂತೀರಲ್ಲ, ಮೆಚ್ಕೊಂತೀರಲ್ಲ, ನಮ್ನ ಯಾರನ್ನ ಕಡಿಮೆ ಮಾಡ್ತೀರಾ? ನಾವು ಕಳ್ಳರು ಸುಳ್ಳು ಹೇಳ್ತೀರ ಅಂತ ಹೇಳ್ತಾರೆ, ಯಾರನ್ನ ಹೇಳಲ್ಲ. ಕಳ್ಳರು ಮಾಡಿಲ್ಲ ಅಂತ ಪ್ರೂಫ್ ಆಗೋ ತನಕ, ಕಲ್ತಾನ CC ಕ್ಯಾಮ್ರಾ ತೋರಿಸೋ ತನಕ ಇಲ್ಲ ಅಂತ ನೋಡಿದ ತಕ್ಷಣ ಸುಮ್ಮನೆ ಅಲ್ಲಿವರೆಗೂ ನಾವು ಕೊಚ್ಕೋಬೇಕಷ್ಟೇ. ಇವತ್ತು ಹಂಗಿರ್ಬೇಕಾ? ಹೆಂಗಿರ್ಬೇಕು ನಾವು? ಅಲ್ಲ, ದೇವ್ರು ಬರೋದು ಹತ್ರ ಆಗ್ತದೆ. ಅದಕ್ಕೆ ಇಂಥ ಮೆಸೇಜ್ಗಳು ಕೊಡೋದು. ದೇವ್ರು ಬರೋದು ಹತ್ರ ಆಗಿದೆ. ನಮ್ಮನ್ನು ಒಂದೊಂದರಲ್ಲಿ ಸರಿಪಡಿಸ್ಕೊಂಡ್ಬಿಡ್ಬೇಕು. ನಮ್ಮನ್ನು ಮಾರ್ಗ ತಪ್ಪಿಸ್ಬಿಡ್ತಾನೆ ಸೈತಾನ. ಭಯಭಕ್ತಿಯಲ್ಲಿ ಬಂದ್ಬಿಡ್ಬೇಕು ನಾವು. ಒಂದೊಂದು ದಿನ ಕೇಳಿ ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ಈ ವಾಕ್ಯನ ದೇವ್ರ ಹತ್ರ ತಗೊಂಡು ನಿಮ್ಗೆ ಕೊಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಕೇಳ್ತಾರೆ, 21,000 ಜನ ಕೇಳಿದ್ದಾರೆ ನಮ್ಮ ಯೂಟ್ಯೂಬಲ್ಲಿ. ಆಮೇಲೆ ಹಲ್ಲೆಲೂಯಾ ಕೇಳಿ, ಚೆನ್ನಾಗಿ ಕೇಳಿ, ಗಮನ ಬಿಟ್ಟು ಕೇಳಿ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನೋಡಿ, ಯೆರೆಮೀಯ 35ನೇ ಅಧ್ಯಾಯ 1ರಿಂದ 15 ಮನೆಯಲ್ಲಿ ಓದ್ಕೋಬೇಕು. ಓದಿ ತೆಗೀರಿ. ಯೆರೆಮೀಯ ಫಾಸ್ಟ್ ಆಗಿ ತೆಗೀರಿ. ಎಷ್ಟನೇ ಅಧ್ಯಾಯ ಇದೆ? 35ನೇ ಅಧ್ಯಾಯಕ್ಕೆ ಹೋಗೋಣ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 3ನೇ ವಚನದಿಂದ ಜೋರಾಗೋದಮ್ಮ. ಫಾಸ್ಟ್ ಆಗೋದಮ್ಮ. ರೇಖಾಬನ ಮನೆತನದವರು. ಹಲ್ಲೆಲೂಯಾ. ಯೆಹೋವನ ಆಲಯಕ್ಕೆ ಕರೆದು ಇಬ್ರಾಹಿಮನ ಮಗನು ದೇವರ ಮನುಷ್ಯನೂ ಆದ ಅನಾನ ಮಕ್ಕಳ ಕೋಣೆಯೊಳಕ್ಕೆ, ಅಂದರೆ ಸರದಾರನ ಕೋಣೆಯ ಪಕ್ಕದಲ್ಲಿ ಶಲ್ಲೂಮನ ಮಗನು ದ್ವಾರಪಾಲಕನೂ ಆದ ಮಾಸೇಯನ ಕೋಣೆಯ ಮೇಲ್ಗಡೆಯಿರುವ ಗೋಡೆಯೊಳಗೆ ಬರಮಾಡಿ ಆ ರೇಖಾಬನ ಮನೆತನದವರ ಮುಂದೆ ದ್ರಾಕ್ಷಾರಸ ತುಂಬಿದ ಬಟ್ಟಲುಗಳನ್ನು ಡ್ರಿಂಕ್ಸ್ ಅನ್ನ ಇಟ್ರಂತೆ. ಏನನ್ನ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಬಿಯರು, ಜನ್ನು, ವೈನು, ಬ್ರಾಂತಿ, ವಿಸ್ಕಿ ಅದು ಹೇಳ್ಬಾರ್ದು. ಉಲ್ಪಿಟ್ಟಲ್ಲಿ ಅಲ್ಲಿ ದ್ರಾಕ್ಷಾರಸ ಅಂದ್ರೆ ಅದು ಬರ್ತೈತೆ. ದ್ರಾಕ್ಷಾರಸನ ತುಂಬಿ ಆ ಮನೆಯವರೆಲ್ಲ ಕರೆದಂತೆ ಒಂದಿಷ್ಟು ಜನ ಇದ್ದಾರೆ. ನೋಡಿ ನನ್ನನ್ನು ನೋಡಿ ಹೇಳ್ತೀನಿ, ಇಷ್ಟು ಜನ ಆದ್ರಂತೆ. ಅವ್ರ ಮನೆಯವರನ್ನೆಲ್ಲ ಕರೆದ್ರಂತೆ ಚರ್ಚ್ಗೆ. ಈ ಪ್ರವಾದಿ ಪ್ರವಾದಿಯಾದ ಯೆರೆಮೀಯನ ಮಗನು ಅಬೂಚೂಚನನ ಮೊಮ್ಮಗನೂ ಆದ ಯಾಜಾನ್ಯನನ್ನು, ಅವನ ಅಣ್ಣ ತಮ್ಮಂದರನ್ನು, ಅವನ ಎಲ್ಲಾ ಮಕ್ಕಳನ್ನು, ಅಂದ್ರೆ ರೇಖಾಬನನ ಮನೆತನದವರೆಲ್ಲರನ್ನ ಟೋಟಲ್ ಆಗಿ ಒಂದು 100 ಜನ ಬಂದ್ರಂತೆ. ಒಂದ್ ಹತ್ರ ಕರೆದ್ರಂತೆ. ಅವ್ರ ಮುಂದೆ ಡ್ರಿಂಕ್ ಸಿಕ್ಕಿದ್ರಂತೆ. ಅವ್ರ ಮುಂದೆ ಏನಿದ್ರಂತೆ? ಅಷ್ಟು ಜನ ಬಂದವ್ರೆ, 106 ಜನ ಬಂದವ್ರೆ. ಅವ್ರ ಮನೆಯವರೆಲ್ಲ ಬಂದ್ಬಿಟ್ಟವ್ರೆ, ಅವ್ರ ರಿಲೇಷನ್ ಎಲ್ಲ ಬಂದಿದ್ದಾರೆ, ಅವ್ರ ರಿಲೇಟಿವ್ ಎಲ್ಲ ಬಂದ್ಬಿಟ್ಟವ್ರೆ. ಎಲ್ಲ ಒಂದ್ ಹತ್ರ ಕೂರ್ಸಿದಂತೆ, ರಿಯಲ್ ಆಗಿ ಕರೆದ್ಬಿಟ್ಟು ದೇವ್ರು ಹೇಳಿದಂತೆ ಹಿಂಗೆ ಮಾಡು ಅಂತ. ಅವ್ರ ಮನೆಯವರೆಲ್ಲ ಕರೆದ್ರಂತೆ. ಚರ್ಚಲ್ಲಿ ಒಂದು ಮೂಲೆಯಲ್ಲಿ, ಆ ಕಡೆ ಒಂದು ಕೋಣೆಯಲ್ಲಿ ಕೂರಿಸಿ ಅವ್ರ ಮುಂದೆ ಡ್ರಿಂಕ್ಸ್ ಇಟ್ನಂತೆ. ಕುಡಿ. ಓದಿ, ಕಂಟಿನ್ಯೂ ಮಾಡಮ್ಮ.
ಆ ಜಗ್ಗು, ಪಾತ್ರೆ, ಡ್ರಿಂಕ್ಸು, ನೀರು, ನಂಚ್ಕೊಳಕ್ಕೆಲ್ಲ ಇಟ್ಬಿಟ್ಟಂತೆ. ಕುಡಿಯಲ್ಲ ನಾವು. ಸುಮಾರು ಸಾವಿರಾರು ವರ್ಷಗಳಿಂದ ನಾವು, ನಮ್ಮ ಮನೆಯವರು, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಮುತ್ತಜ್ಜಿ, ನಾನು, ನಮ್ಮ ಮಗ, ನಮ್ಮ ಮೊಮ್ಮಗ, ನಮ್ಮ ಮರಿಮಗ ಇದ್ದಾನೆ, 4 ತಲೆಗಳಿದ್ದೀನಿ. ನಾವು ಕುಡಿಯಲ್ಲ. ನಮ್ಮ ತಲೆಗಳಿಂದ ನಾವು ಕುಡಿಯಲ್ಲ, ಈಗಲೂ ಕುಡಿಯಲ್ಲ. ಏನಂದ್ರೆ ಅವ್ರಿಗೆ ದೇವರ ಆಜ್ಞೆ, ಭಯ. ನೋಡಿ ಹಂಗೆ ಮುಂದಕ್ಕೆ ನೋಡಿ ಏನೇನು ಮಾಡಲ್ಲ ಅಂತ ಹೇಳ್ತಾರೆ ಅವರು. ಬರೀ ಅದ್ ಮಾತ್ರ ಅಲ್ಲ, ಅವರು ಪಿತೃವಾದ. ಯೋನಾದಾಬ್ ಏನ್ ಹೇಳ್ತಾ ಇದ್ದಾನೆ? ನೀವಾಗ್ಲಿ ನಿಮ್ ಸಂತಾನದವರಾಗ್ಲಿ ದೇವ್ರು ನಮ್ಗೆ ಆಜ್ಞೆ ಕೊಟ್ಟಿದ್ದಾನೆ. ಭೂಮಿ ಅಂತ್ಯ ಆಗುವವರೆಗೂ ನಾವು ದ್ರಾಕ್ಷರಸ ಆಗ್ಲಿ ಮನೆ ಕಟ್ಟಲ್ಲ. ನಾವು ತಿರ್ಗಾ ಡೇರೆಗಳಲ್ಲಿ ಇರ್ತೀವಿ. ಬೀಜ ಬಿತ್ತಲ್ಲ, ಹೊಲ ಮಾಡಲ್ಲ, ಊಟ ತಿಂತೀವಿ ನಾವು. ತೋಟ ಮಾಡಲ್ಲ ನಾವು, ಅನುಭವಿಸಲ್ಲ ಆಸ್ತಿ ಸೊತ್ತು. ಗುಡಾರಗಳಲ್ಲಿ ಇರುವುದು. ಗೋಲ್ಡ್ ಮನೆ ಕಟ್ಟಲ್ಲ, ಅರಮನೆ ಕಟ್ಟಲ್ಲ. ಆಮೇಲೆ ನಮ್ಗೆ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಆದ್ರಿಂದ ನಮ್ಮ ತಂದೆ ತಾತ ಹೇಳ್ಬಿಟ್ಟು ಹೋಗಿದ್ದಾರೆ. ನಮ್ಮ ತಲಾಂತರಗಳಿಂದ ಹಂಗೆ ಬಂದಿರೋ ನಾವು ಕುಡಿಯಲ್ಲ. ನೋಡಿ ಇಷ್ಟು ಜನ ಇದ್ದೀರಿ, ಒಬ್ರು ಕುಡಿದ್ರು, ರಿಯಲ್ ಆಗೂ ಕುಡಿಯಲ್ಲ. ನಮ್ಗೆ ಇವತ್ತಿನ ಪಾಠ, ಆ ಕಾಲದ ಎರೇಬಿಯನ್ ಕಾಲದ ಜನರಿಗೆ ಪಾಠ ಇದು, ಇವತ್ತು ನಮಗೆ ಪಾಠ. ನೋಡಿ ಅವ್ರು ಎಷ್ಟು ಭಯ ಭಕ್ತಿನ ಕುಡಿಯಲ್ಲ ಅಂತ ಎಲ್ಲರೂ ಒಟ್ಟಾಗಿ ಹೇಳ್ತಾ ಇದಾರೆ. ಅವ್ರ ಫ್ಯಾಮಿಲಿಯಲ್ಲಿ ಒಂದು 250 ಜನ ಇದ್ರಂತೆ. 250 ಜನನ ಒಂದತ್ರ ಕರಿಯರ್ನಂತೆ, ಕರೆದ್ರಂತೆ, ಕುತ್ಕೊಂಡ್ರಂತೆ. ಅವ್ರ ಮುಂದೆ ಡ್ರಿಂಕ್ಸ್ ಸಿಕ್ಕಿದ್ರಂತೆ. ನಾವು ಡ್ರಿಂಕ್ಸ್ ಮಾತ್ರ ಅಲ್ಲ, ಬೀಜನೂ ಬಿತ್ತಲ್ಲ, ಮನೇನು ಕಟ್ಟಲ್ಲ, ಯಾವ ಸಂಪಾದನೆನೂ ಆಸ್ತಿನೂ ಮಾಡಲ್ಲ, ದೊಡ್ಡ ಮನೇನು ಕಟ್ಟಲ್ಲ. ನಾವು ಹಂಗೆ ಇರ್ತೀವಿ. ನಮ್ಮ ದೇವರ ಆಜ್ಞೆ ಭಯ ನೋಡಿ. ಅವ್ರಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಹೆಂಗ್ ಪಾಲಿಸ್ತಾರೆ ನೋಡಿ. ಇವತ್ತಿದೆಯಾ ನಮ್ಗೆ? ಅಪ್ಪ ದೇವರೆಲ್ಲ ನಡ್ಕೋತಾರೆ, ಮಗ ಡ್ರಿಂಕ್ಸು ಸಿಗರೇಟ್ ಎಲ್ಲ ಹೋಗಿರ್ತಾನೆ. ಅಪ್ಪ ಪಾಸ್ತು, ಮಕ್ಕಳು ಅವಿವೇಕಿಗಳಾಗಿರ್ತಾರೆ. ಭಯ ಇಲ್ಲ. ಅಪ್ಪ ವಿಶ್ವಾಸಿ, ಭಯಭಕ್ತಿಯಿಂದ ಕರೆಕ್ಟಾಗಿ ಚರ್ಚ್ಗೆ ಹೋಗ್ತಾನೆ, ಬರ್ತಾನೆ. ಮಗ ಯಾವುದು ಇರಲ್ಲ, ಮಗಳು ಎಲ್ಲ ಕೆಟ್ಟದ್ದು ಅವ್ರ ಹತ್ರ ಇರ್ತದೆ. ನೋಡೋರು ಮಕ್ಕಳು ಮೊಮ್ಮಕ್ಕಳು ತಲಾಂತರಗಳು ನೋಡಿ. ಕಂಟಿನ್ಯೂ ಮಾಡಮ್ಮ. ಎಲ್ಲಾ ವಿಷಯದಲ್ಲಿ ಏನೇನು ಚರ್ಚೆಗೆ ಬರ್ತದೆ ಎಲ್ಲಾ ವಿಷಯದಲ್ಲಿ ಕುಡಿಯಲ್ಲ. ತೋಟ, ಹೊಲ, ಬೀಜ, ಮನೆ ಕಟ್ಟೋದು, ಆಸ್ತಿ ಪಾಸ್ತಿ, ಸೊತ್ತು, ಬೀಜ ಬಿತ್ತೋದು ಏನು ಇರಲ್ಲ. ನಾವು ಇಟ್ಕೊಳ್ಳಲ್ಲ. ಟಬ್ಬಲ್ ಹೊರಿ ತಿಂತೀರಿ, ಹೋಗ್ತೀವಿ. ಬೈದಲ್ಲಿ ನಡ್ಕೊಂತೀರಿ, ದೇವ್ರ ಹತ್ರ ಭಕ್ತಿಯಿಂದ ಜೀವಿಸ್ತೀವಿ, ಶ್ರದ್ಧೆಯಿಂದ ನಡ್ಕೊಂತೀವಿ. ಮನೇಲಿ ಹೋಗಿ ಓದ್ಕೊಳ್ಳಿ. 15, 18, 19ನೇ ವರ್ಷದವರೆಗೂ ಮನೇಲಿ ಹೋಗ್ತೀವಿ. ಆಮೇಲೆ ಹೌದಾ? ಅವ್ರು ನಡ್ಕೊಂಡ್ ಬರ್ತಾ ಇದಾರಲ್ಲ, ಅವ್ರು ಇದಾರಲ್ಲ ನಮ್ಗೆ ಉದಾಹರಣೆಗೆ. ಇನ್ನು ಯಾರು ಹೇಳೋಣ? ಅಬ್ರಾಹಂ, ಇಸಾಕ, ಯಾಕೋಬ, ಏಸೋಬ, ದಾನಿಯೇಲ, ಶೇದ್ರಕ್, ಮೇಷಕ್, ಅಭಿನೋದಕ್, ದಾವಿದ, ಇವರೆಲ್ಲ ಭಯಭಕ್ತಿಯಿಂದನೇ ನಡ್ಕೊಂಡಿದ್ದು. ಪಾಪ ಮಾಡಿದ್ರೆ ನಡ್ಕೊಂಡ್ರು. ಇವ್ರ ಕಣ್ಣುಗಳನ್ನ, ಕೈಗಳನ್ನ, ಮನಸ್ಸನ್ನ, ಬುದ್ಧಿನ, ಆಲೋಚನೆನ ಶ್ರದ್ಧೆಯಿಂದ ಇಟ್ಕೊಂಡಿದ್ರು. ಅವರೆಲ್ಲ ನಡ್ಕಿದ್ರು ದೇವರ ಹತ್ರ, ಮನುಷ್ಯರ ಹತ್ರ ಭಯಭಕ್ತಿಯಿಂದ ನಡ್ಕೊಂಡ್ರು. ಆಮೇಲೆ ಯಾಕಾಗಲ್ಲ? ಆಗುತ್ತೆ. ಆಮೇಲೆ ನೀವು ಮನೇಲಿ ಹೋಗಿ ಓದ್ಕೊಳ್ಳಿ. ಲೂಕ 1ನೇ ಅಧ್ಯಾಯದಲ್ಲಿದೆ, 4ನೇ ವಚನ, 5ನೇ ವಚನ, 6ನೇ ವಚನದಲ್ಲಿ. ಅಲ್ಲಿ ಯಾರಿದ್ದಾರೆ ಅಂದ್ರೆ ಜಕಾರ್ಯ, ಅವ್ರ ಹೆಂಡತಿಯಾದ ಎಲಿಜಬೆತ್ ಇದ್ದಾಳೆ, ಯೋಹಾನನೆಯ ತಂದೆ ತಾಯಿ. ಅವರು ಒಂದು ಆಜ್ಞೆಯಲ್ಲಿ ತಪ್ಪಿಲ್ದಿರ ನಡ್ಕೊಂತಾ ಇದ್ದಾರೆ. ಒಂದು ವಾಕ್ಯದಲ್ಲಿ ಕೂಡ ತಪ್ಪಿಲ್ದಿರ ನಡ್ಕೊಳ್ಳೋರು, ದೇವರಿಗೆ ಭಯಪಡೋರು, ದಾನ ಧರ್ಮ ಮಾಡೋರು, ಯಾವಾಗಲೂ ಪ್ರೇಯರ್ ಮಾಡೋರು. ಅದು ಹೇರೋದನ ಕಾಲದಲ್ಲಿ.
ಹೆರೋದನ ಕಾಲದಲ್ಲಿ ಪ್ರೇಯರ್ಗೆ ಹೋಗೋದಂದ್ರೆ, ಆರಾಧನೆ ಅಂದ್ರೆ ವಿರೋಧಿಸ್ತಾ ಇದ್ದ. ದೇವರು ಮಕ್ಕಳು ಕರೆಕ್ಟ್ ಆಗಿ ವಾಕ್ಯ ಅಂತ ಕಾಲದಲ್ಲಿ ಅವರು ಭಯಭಕ್ತಿಯಿಂದ ನಡ್ಕೊಂಡ್ರು. ಅವರು 1ನೇ ಅಧ್ಯಾಯ 4, 5, 6ನೇ ವಚನ ಲೂಕಾ ಗ್ರಂಥ. ಆ ಇಬ್ರು ಗಂಡ ಹೆಂಡತಿ ಭಯಭಕ್ತಿಯಿಂದ ಆ ಕಾಲದಲ್ಲಿ ಯೇಸು ಕ್ರಿಸ್ತನ ಊಟ ಕಾಲದಲ್ಲಿ ನಡ್ಕೊತಾ ಇದ್ದ. ಯೇಸು ಕ್ರಿಸ್ತನ ಅವಾಗ ತಾನೇ ಜನ್ಮಿಸ್ತಾನೆ, ಒಂದು 6 ತಿಂಗಳು ಬಿಟ್ಟು ಹುಟ್ಟುತ್ತಾನೆ. ಆ ಕಾಲದಲ್ಲಿ ಇದ್ದಂತ ತಂದೆ ತಾಯಿಗಳು ಗಂಡ ಹೆಂಡತಿ ಇಬ್ರು ಭಯಭಕ್ತಿಯಿಂದ. ಅವರು ಮಗ ಯೋಹನ ಭಯಭಕ್ತಿ ಉಳ್ಳವನಾಗಿದ್ದ ದೇವರಲ್ಲಿ. ಬಟ್ ಅವನು ಕೂಡ ಒಳ್ಳೆ ಪ್ರವಾದಿಯ. ಅದೇ ಮುಖ್ಯಲ್ಲಿ ತಂದೆ ತಾಯಿಗೆ ಎಷ್ಟು ಜನ ಇದ್ದೀರಾ, ನೀವು ಭಯಭಕ್ತಿಯಿಂದ ನಡ್ಕೊಳ್ಳಿ, ನಿಮ್ಮ ಮಕ್ಕಳು ಕೂಡ ಹಾಗೆ ನಡೀತಾರೆ ಖಂಡಿತವಾಗ್ಲೂ. ಶೋರ್ ಮಾಡೋಣ, ಕಣ್ಮುಚ್ಚಿ ಭಯಭಕ್ತಿಯಿಂದ ನಡ್ಕೊಳ್ಳಿ. ನಿಮಗೆ ಬಿಟ್ಬಿಡಿ ಪಾಪನ, ಸೈತಾನ ಭಯನ, ಮನುಷ್ಯರ ಭಯನ. ದೇವ್ರ ಭಯ ಪಡು. ನಿಮ್ಗೆ ಅವೆಲ್ಲವುಗಳ ಮೇಲೆ ಧೈರ್ಯ ಕೂಡ ಬರ್ತದೆ. ಸೈತಾನ ಮೇಲೆ ಧೈರ್ಯ ಬರ್ತದೆ, ದೇವ್ರ ಭಯ ಪಡು. ಎಲ್ಲರಿಗೂ, ನನಗೂ ಕೇಳೋ ಪ್ರತಿಯೊಬ್ಬರಿಗೂ ಭಯಭಕ್ತಿಯನ್ನ ಕೊಡಪ್ಪ, ಭಯಭಕ್ತಿಯನ್ನ ಕೊಡಪ್ಪ, ಬಹಳ ಭಯವನ್ನ ಕೊಡಪ್ಪ, ತುಂಬಾ ಭಯವನ್ನ ಕೊಡಪ್ಪ ಯೇಸುವಿನ ನಾಮದಲ್ಲಿ. ಗಾಲ ಗಾಲ ದೂಡ ಶೇಕೆ ಬೇಳೆ ಉಂಟ ರಮ ಗಾಲ ಕಾಲ ಗಾಲ ಬೋಲೋ ಉಂಟ ರಮ ಕಾಲಂದು ರಿಗ್ಗ ಬಾಲ ತೂರಿ ಕಾಬ. ಬರೋದು ಹತ್ರ ಆಗಿದೆಯಪ್ಪ ದೇವ್ರೇ. ಎಲ್ಲರ ಹತ್ರ ಮಾತಾಡು. ಪ್ರತಿಯೊಬ್ಬರಿಗೂ ನಿನ್ ಭಯಭಕ್ತಿಯನ್ನ ಕೊಡಪ್ಪ, ನಿನ್ ಮಾರ್ಗವನ್ನ ಕೊಡಪ್ಪ, ನಿನ್ ಕಣ್ಣುಗಳನ್ನು ತೆರೆಯಪ್ಪ. ಪಾಪ ಮಾಡದಿರಂಗೆ, ಸೈತಾನಿಗೆ ಲೋಕಕ್ಕೆ ನುಂಗದಿರಂಗೆ, ನಿನಗೆ ಭಯಪಟ್ಟು ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವರಾಗಿ ಮಾಡಪ್ಪ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ನನ್ನ ಮನೆಯೇ ಯೆಹೋವನನ್ನು ಕೊಂಡಾಡಿ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿದೆ. ನನ್ನ ಮನೆಯೇ ಯೆಹೋವನನ್ನು ಕೊಂಡಾಡಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.